ಅಷ್ಟೇ ಮಾಡೋದು. ಅಖಿಲ ಕರ್ನಾಟಕಕ್ಕೆ ಶರಣಾರ್ಥಿಗಳು. ಇವತ್ತು ವಿಶ್ವ ಮಹಿಳೆಯರ ದಿನ. ನಮ್ಮ ಕಡೆಯಿಂದ ಸಮಸ್ತ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸರ್, ಈ ಒಂದು ಸುಸಂದರ್ಭದಲ್ಲಿ ಮಹಿಳೆಯರ ಬಗ್ಗೆ ನೀವು ಕಂಡಿರೋ ಹಾಗೆ, ನೀವು ಕೇಳಿರೋ ಹಾಗೆ, ನೀವು ತಿಳ್ಕೊಂಡಿರೋ ಹಾಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಹಾಗೆ ನಿಂತ್ಕೊಳ್ಳಿ. ಝೂಮ್ ಮಾಡಿ, ನಿರಂಜನ್ಗೆ ಝೂಮ್ ಮಾಡಿ ಫುಲ್ ಟೈಟ್. ಇಲ್ಲ, ಈ ಲಿಪ್ಪು ಇಷ್ಟು ಕೆಂಪಗಾಗಿದೆಯಲ್ಲ. ಬೀಡ ತಿಂದೆ ಸರ್? ಇಲ್ಲ 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 ಸರ್, ಆ ತರದ್ ಏನೂ ಆಗಿಲ್ಲ ಸರ್. ಅದು ಲಿಪ್ಪು ಮೇಲೆ ಲಿಪ್ಪು ಕೂತೆದ್ದು ಲಿಪ್ ಮೇಲೆ ಲಿಪ್ಪು ಕೂತೆದ್ದು. ಮಹಿಳೆಯರ ದಿನಾಚರಣೆ ದಿನ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಸುಮ್ಮನೆ ಕೇಳಿದೆ ಎಷ್ಟು ಕೆಂಪಗಿದೆ ಇಲ್ಲಿ ನೋಡಿ. ನಮ್ದು ಲಿಪ್ಪು ನೋಡಿ, ನಮ್ ಲಿಪ್ ನೋಡಿ. ಗೋಲಾ ತಿಂದೆ ಸರ್, ಗೋಲಾ. ಓಕೆ, ನಮ್ಗೆ ಯಾಕೆ ನಿಮ್ ಪರ್ಸನಲ್ ಅಲ್ವಾ? ವಿಷಯಕ್ಕೆ ಬರೋಣ. ಇವತ್ತು ಮಹಿಳೆಯರ ಬಗ್ಗೆ ಹೇಳಿ ಅಂತ ಹೇಳಿ. ಎಸ್ ಸರ್, ಮಹಿಳೆಯರು ಈ ಜಗತ್ತಿನ ಅತಿ ದೊಡ್ಡ ಶಕ್ತಿ. ಅವ್ರಿಗೆ ಅದಕ್ಕಿಂತಲೂ ದೊಡ್ಡ ಪದ ಹೇಳಕ್ಕಾಗಲ್ಲ. ಮಹಿಳೆ ಇಲ್ಲದ ಜಗತ್ತು ನಶ್ವರ. ಸರ್ವಕ್ಕೂ ಮಹಿಳೆಯೇ ಕಾರಣ, ಸರ್ವಕ್ಕೂ ಮಹಿಳೆಯೇ ಭೂಷಣ. ಅಷ್ಟೇ, ಅದಕ್ಕಿಂತ ಏನು ಹೇಳಕ್ಕಾಗಲ್ಲ. ಎಷ್ಟು ಮಹಿಳೆಯರಿಗೆ ಒಬ್ಬ ಪುರುಷ ಗೌರವಿಸ್ತಾನೆ, ಎಷ್ಟು ಮಹಿಳೆಯರನ್ನ ಆರಾಧಿಸ್ತಾನೆ, ಎಷ್ಟು ಆಕೆಯನ್ನು ಪ್ರೀತಿಸ್ತಾನೆ, ಈ ಪರಿಸರ ಚೆನ್ನಾಗಿರುತ್ತೆ ಅಷ್ಟೇ. ಎಷ್ಟು ಅವರನ್ನು ನೋಯಿಸ್ತಾನೆ, ಅಷ್ಟು ಪರಿಸರ ಹಾಳಾಗುತ್ತೆ. ತುಂಬ ಸರಳವಾದ ಮಾತುಗಳು. ಹಾಗಾಗಿ ಇವತ್ತು ಮಹಿಳೆಯರ ದಿನಾಚರಣೆ ಅಂಗವಾಗಿ ಜಗತ್ತಿನ ಎಲ್ಲ ಮಹಿಳೆಯರಿಗೆ, ಪುರುಷ ಜನಾಂಗ ಏನಾದರೂ ನಿಮ್ಗಳನ್ನು ನೋಯಿಸಿದರೆ, ಅವರಿಂದ ನಿಮ್ಗೆ ದುಃಖ ಆಗಿದ್ರೆ, ಅವರಿಂದ ನಿಮ್ಗೇನೇ ತೊಂದರೆಗಳಾಗಿದ್ರು ಕೂಡ ಪುರುಷ ಜನಾಂಗವನ್ನು ಕ್ಷಮಿಸ್ಬಿಡಿ. ಖಂಡಿತವಾಗ್ಲೂ ಸರ್, ಹೆಣ್ಣನ್ನ ಕ್ಷಮೆಯ ಧರಿತ್ರಿ ಅಂತಾರೆ. ಸೊ ಕ್ಷಮಿಸೋದು ಅವ್ರ ಗುಣ, ಹಾಗಂತ ತಪ್ಪು ಮಾಡೋದು ಗಂಡಸರ ಗುಣ ಆಗಬಾರ್ದು. ಬಟ್ ಈಗ ಸದ್ಯಕ್ಕೆ ಈ ಮನೆಯ 2 ಮಹಿಳಾ ಮುತ್ತುಗಳನ್ನ ಈ ಒಂದು ಬಂಗಾರದಂತ ವೇದಿಕೆಗೆ ವೆಲ್ಕಮ್ ಮಾಡ್ತಾ ಇದೀವಿ. ಸೊ ಪ್ಲೀಸ್ ವೆಲ್ಕಮ್ ತ್ರಿಲೋಕ ಸುಂದರಿ, 4 ಲೋಕದ ನಾಯಕಿ, 5 ಲೋಕದ ಅಭಿಮಾನಿಗಳನ್ನಿಟ್ಟಿರುವಂತ ಈ ಮನೆಯ ಮಹಾಲಕ್ಷ್ಮಿ ಶ್ರುತಿ ಮೇಡಮ್ ಅಂಡ್ ಈ ಗ್ರೇಟ್ ನಿರಂಜನ್ ದೇಶಪಾಂಡೆ ಜೊತೆ ಆಂಕರಿಂಗ್ ಮಾಡ್ತಾ ಇರುವಂತ ಶೀತಲ್ ಶೆಟ್ಟಿ. ಶ್ರುತಿ ಮೇಡಮ್, ಇವತ್ತು ಮಹಿಳಾ ದಿನಾಚರಣೆ, ನಿಮ್ಮ ಕಡೆಯಿಂದ ಏನು ಒಂದು ಸಂದೇಶನ ಕೊಡಕ್ಕೆ ಇಷ್ಟಪಡ್ತೀರಾ? ಸಂದೇಶ ಅಂತ ಏನು ಕೊಡ್ಲಾರೆ. ಮಹಿಳಾ ದಿನಾಚರಣೆ ದಿನ ಮಜಾ ಭಾರತ ವೇದಿಕೆಯಲ್ಲಿ ಮಹಿಳೆಯರನ್ನ ಸ್ಪೆಷಲ್ಲಾಗಿ ಕರಿಬೇಕು ಅಂತ ಅನ್ನಿಸ್ತಲ್ಲ. ಹಾಗಾಗಿ ಮಜಾ ಭಾರತ ವೇದಿಕೆ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಮಹಿಳಾ ದಿನಾಚರಣೆ ಅನ್ನೋದು 100 ವರ್ಷಗಳ ಹಿಂದೆ ಶುರುವಾದಂಥ ಒಂದು ಆಚರಣೆ. ಇದು ಮಹಿಳೆಯರ ಹಕ್ಕುಗಳ ಪರವಾಗಿ, ಮಹಿಳೆಯರಿಗೆ ಸಿಗುವಂಥ ಸ್ಥಾನಮಾನಗಳ ಪರವಾಗಿ ಹೋರಾಟ ಮಾಡೋದಕ್ಕೆ ಅಂತ ಒಂದು ದಿನ ಮೀಸಲಾಗಿಡಬೇಕು ಅಂತ ಇವತ್ತು ದಿನ ಸೃಷ್ಟಿಯಾಯಿತು 100 ವರ್ಷಗಳ ಹಿಂದೆ. ಅದು ಸಂಭ್ರಮದ ದಿನವಾಗಲಿ ಅನ್ನೋದು ಎಲ್ಲ ಮಹಿಳೆಯರ ಆಸೆ. ಮಹಿಳಾ ದಿನಾಚರಣೆ ಅಂತ ಬಂದರೆ ಗಂಟೆಗಟ್ಟಲೆ ನಾವೆಲ್ಲರೂ ಭಾಷಣ ಮಾಡೋದು, ಮಹಿಳಾ ಹಕ್ಕುಗಳ ಬಗ್ಗೆ, ಮಹಿಳೆಯರ ಮೇಲೆ ಆಗುವಂಥ ದೌರ್ಜನ್ಯಗಳ ಬಗ್ಗೆ ಮಾತನಾಡೋದು 100 ವರ್ಷಗಳಿಂದ ನಡೀತಾನೆ ಬಂದಿದೆ. ಅದು ಕೊನೆ ಆಗಲಿ, ಮಹಿಳಾ ದಿನಾಚರಣೆ ಒಂದು ಸಂಭ್ರಮದ ಆಚರಣೆ ಆಗಲಿ. ನಮ್ಮ ದೇಶದಲ್ಲಿ, ಅದು ನಮ್ಮ ಭಾರತದಲ್ಲಿ ಮಹಿಳೆಯರನ್ನು ಗೌರವಿಸಿದಷ್ಟು ಮತ್ತಿನ್ಯಾವ ದೇಶವೂ ಗೌರವಿಸೋದಿಲ್ಲ ಅನ್ನೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ, ನಾನು ಒಬ್ಬ ಭಾರತೀಯಳಾಗಿ ಮಹಿಳೆಯಾಗಿ ಹುಟ್ಟಿದ್ದಕ್ಕೆ. ಸೊ ಈಗ ಸನ್ಮಾನ್ಯ ಶ್ರೀ 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 ಶ್ರೀತಲ್ ಅವರು 2 ಮಾತುಗಳನ್ನಾಡಿ 1 ಮಾತುಗಳನ್ನ ಮುಗಿಸ್ಬೇಕು ಅಂತ ಕೇಳ್ಕೊತೀವಿ. ಹೇಳಿ. ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್, ನಿರಂಜನ್ ಒಂದು ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಗೌರವವನ್ನು ಕೊಡಬಹುದು ಅನ್ನೋದನ್ನು ತುಂಬ ಅದ್ಭುತವಾಗಿ ಇಲ್ಲಿವರೆಗೂ ಪ್ರೂವ್ ಮಾಡ್ಕೊಂಡು ಬಂದಿದ್ದಾನೆ. ಅದು ನನಗೆ ತುಂಬ ಚೆನ್ನಾಗಿ ಪರ್ಸ್ನಲಿ ಕೂಡ ಅದು ಎಫೆಕ್ಟ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಇದ್ರ ಜೊತೆಯಲ್ಲಿ ನಮ್ಮ ಭಾರತದಲ್ಲಿ 2 ಮಾತು ಹೇಳ್ತೀನಿ, ಮುಗಿಸ್ತೀನಿ. ನಮ್ಮ ಭಾರತದಲ್ಲಿ ರಿಸರ್ವೇಷನ್ ಕೊಡಬೇಕಾಗಿರೋಂಥ ಪರಿಸ್ಥಿತಿ ಹೆಣ್ಮಕ್ಳಿಗಿದೆ. ಸೊ ಯಾಕೆಂದರೆ ಪ್ರಪಂಚಕ್ಕೆ ಜನ್ಮ ಕೊಟ್ಟವಳು ತಾಯಿಗೆ ರಿಸರ್ವೇಷನ್ನು, ಅವಳೇ ತನ್ನ ಹಕ್ಕುಗಳಿಗೋಸ್ಕರ ಹೋರಾಡಬೇಕಾದಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ಇಂಥ ಎಲ್ಲ ಪರಿಸ್ಥಿತಿಯಲ್ಲಿ ನಾವು ವುಮೆನ್ಸ್ ಡೇನ ಆಚರಿಸ್ಕೊಳ್ತಾ ಇದ್ದೀವಿ. ಈ ವುಮೆನ್ಸ್ ಡೇ ಹೀಗೆ ನಡೀತಾ ಇರಲಿ, ಆದಷ್ಟು ನಮ್ಮ ಹೆಣ್ಮಕ್ಳಿಗೆ ಗೌರವ ಸಿಗ್ತಾ ಇರಲಿ, ನಡೀತಾ ಇರಲಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು. ಧನ್ಯವಾದಗಳು. ಮತ್ತೊಂದು ಸಲ ನಿಮ್ಮಿಬ್ಬರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ನಾರಾಯಣ್ ಸರ್. ನಿಮ್ಮ ಆಸನವನ್ನು ಅಲಂಕರಿಸಿ.
ಇವರು ಕನ್ನಡ ಚಿತ್ರರಂಗದ ಡೈಮಂಡ್ ಸ್ಟಾರ್ ಅಂತಾನೆ ಕರೆಸ್ಕೊಳ್ಳೋ ಅಂಥವ್ರು. ಅವರೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಇಂತಿ ನಮ್ಮ ಪ್ರೀತಿಯ ಸಿನಿಮಾದ ಡೈಮಂಡ್ ಸ್ಟಾರ್ ಶ್ರೀನಗರ ಕಿಟ್ಟಿ ಅವರು. ಹಾಗೂ ಸಿಲಿಕಾನ್ ಸಿಟಿಯ ಸುಂದರಿ ಬೆಡಗಿ ಕಾವ್ಯ ಶೆಟ್ಟಿ ಇಬ್ಬರಿಗೂ ಕೂಡ ವೇದಿಕೆ ಮೇಲೆ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳೋಣ. ವೆಲ್ಕಮ್ ಟು ಅವರ್ ಶೋ. ಹಾಯ್ ಸಿಲಿಕಾನ್ ಬ್ಯೂಟಿ, ಹೌ ಆರ್ ಯು? ಹಲೋ ನಿರಂಜನ್. ಇದು 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 ನಿಜವಾಗ್ಲಿ ನನಗೆ ಬಹಳ ಇಷ್ಟ ಆಗೋದು ಇದು ನೋಡಿ. ಆಕ್ಚುಲಿ ಶ್ರೀನಗರ ಕಿಟ್ಟಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಏಕಾಂತದಲ್ಲಿ ಮಾತಾಡ್ಲಿ ಅನ್ಬಿಟ್ಟು ಸಿಲಿಕಾನ್ ಸುಂದರಿನ ಇಲ್ಲೇ ಬಿಟ್ಟು ಅವ್ರು ಶ್ರೀನಗರಕ್ಕೆ ಹೋಗಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಕಿಟ್ಟಿ ಅವರೇ. ಯಾರಪ್ಪ ಅದು ಡಿಸ್ಟರ್ಬ್ ಮಾಡೋದೇ? ತಾವೇ ಯಾವನೇ ಅವನು? ಆಮೇಲೆ ನೋಡಿ, ಈ ಅಣ್ಣಮ್ಮನ್ ತಂಟೆ ಕೊಟ್ಬಿಟ್ಟು ಯಾವ ಗೊತ್ತಿಲ್ಲ ಹೊಡೆದ್ಬಿಡ್ತು. ಏನಪ್ಪ? ತುಂಬಾ ಚೆನ್ನಾಗಿ, ಒಳ್ಳೆ ಕಲೆ, ಜೋರಾಗಿ ಚಪ್ಪಾಳೆ, ತುಂಬಾ ಒಳ್ಳೆ ಕಲೆ. ನನ್ನನ್ನು ಕೋತಿ ಆಡ್ಸೋಂತರ ಬಿಟ್ಬಿಟ್ಟು ಇಲ್ಲಿ ನೀನು ಹುಡುಗಿ ಜೊತೆ ನಿಂತ್ಕೊಂಡಿದ್ಯಾ? ಯಾರು ಹೇಳಿದ ಆತರ? ಇಲ್ಲ, ಶೀತಲ್ ಏನೋ ಮಾತಾಡ್ತಾ ಇದ್ಲು, ನಾನು ಸುಮ್ಮನೆ ಅದ್ರ ಜೊತೆಗೆ ಶೀತಲ್ ಆಡ್ಸು ಅಂತ ನಾನು ಹಂಗೆ ಹೇಳಿಲ್ಲ. ಬಟ್ ನೀವು ಸೇರ್ಕೊಂಡ್ಬಿಟ್ರ ನಿರಂಜನ್ ಜೊತೆಲಿ? ನಿಜವಾಗ್ಲೂ ಇಲ್ಲ. ಇವತ್ತು ವುಮೆನ್ಸ್ ಡೇ, ರೆಸ್ಪೆಕ್ಟ್ ಮಾಡ್ಬೇಕು. ಬಹಳ ಚೆನ್ನಾಗಿ ತಮಟೆ ನುಡಿಸ್ತಾ ಇದ್ರಿ. ಇಲ್ಲಿ ಇನ್ನೊಂದು 2 ಬರ್ಲಿ, ನಾನೇ ಮಾಡಿಕತ್ತು ಕಮ. ಕರೆಕ್ಟ್ ಆಗಿ ನೋಡಿ, ಅಬ್ಸರ್ವ್ ಮಾಡಿ. ಕೀಳ್ಯಾವುದೋ ಚಪ್ಪಾಪದಲ್ಲಿ ಮೇಲೆ ಯಾವುದೋ. ಸೂಪರ್ ಆದ ಟ್ಯಾಲೆಂಟ್. ಈ ತರನೂ ಒಂದು ಟ್ಯಾಲೆಂಟ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಎಲ್ರು ಈ ಕಾಲದಲ್ಲಿ ಡ್ರಮ್ಸ್ ಅದು ಇದು ಹಿಡಿದ್ರೆ ನೀವು ತಮಟೆ ಹಿಡ್ತೀರಲ್ಲ, ಏನ್ ಸಮಾಚಾರ? ನಮ್ದು ಪಕ್ಕ ನಾಟಿ. ಈ ಒಂದು ನಾಟಿ ಕಲೆಗೆ ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು. ಸಿಲಿಕಾನ್ ಸಿಟಿ ಸೂಪರ್ ಆಗಿರೋಂಥ ಹೆಸರು, ಅದ್ಭುತವಾಗಿದಂಥ ಹೆಸರು ಇದೆ. ಸೊ ಏನಿದು ಸಿಲಿಕಾನ್ ಸಿಟಿ ಅಂದ್ರೆ? ಇವತ್ತಿನ ಬೆಂಗಳೂರು ನಗರದಲ್ಲಿ ಯಂಗ್ಸ್ಟರ್ಸ್ ಯಾವ್ಯಾವ ರೀತಿ ದುಡ್ಡನ್ನ ಸಂಪಾದನೆ ಮಾಡೋಕ್ಕೆ ಯಾವ್ಯಾವ ಥರದ ಹೊಸ ದಾರಿಗಳನ್ನ ಹುಡುಕೊಳ್ತಾರೆ. ಪ್ರೀತಿ, ಮಾನವೀಯ ಮೌಲ್ಯಗಳು, ತಂದೆ ತಾಯಿ, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಒಬ್ಬ ಕ್ರಿಮಿನಲ್ ಹುಟ್ಟುಕೊಂಡ್ರೆ ಯಾವ್ಯಾವ ರೀತಿ ಎಲ್ಲ ಬದಲಾವಣೆ ಆಗ್ಬಿಡುತ್ತೆ ಅನ್ನೋದನ್ನ ಬೇಸ್ ಮಾಡ್ಕೊಂಡು ಮಾಡಿದ್ದೀವಿ. ಚಿತ್ರೀಕರಣ ಕಂಪ್ಲೀಟ್ ಆಗಿದೆ. ಈ ಮಂತ್ ಎಂಡಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಬಟ್ ಕಾವ್ಯ ಅವರೇ, ಇದೊಂದು ಕ್ರೈಮ್ ಬೇಸ್ಡ್ ಸಿನಿಮಾ ಅಂತ ಹೇಳ್ತಾರೆ. ಸೊ ಕ್ರೈಮ್ ಜಾಸ್ತಿ ಆಗ್ತಾ ಇದೆ, ಹೆಂಗ್ ಇವೆಲ್ಲ ತಡೆಗಟ್ಟದ ಹೆಂಗೆ? ನೀವು ಏನ್ ಮಾಡ್ತಾ ಇರಾ ಸಿನಿಮಾದಲ್ಲಿ ಕಿಟ್ಟಿಯವ್ರ ಜೊತೆ ಒಂದು ರೊಮ್ಯಾಂಟಿಕ್ ಟ್ರ್ಯಾಕ್ ಇದೆ. ಒಂದು ಒಳ್ಳೆ ಮುದ್ದಾದ ಕ್ಯಾರೆಕ್ಟರ್ ನನಗೆ ನಮ್ಮ ಡೈರೆಕ್ಟರ್ ಕೊಟ್ಟಿದ್ದಾರೆ. ಸೊ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಓಕೆ, ಅಂದ್ರೆ ಕಿಟ್ಟಿಯವರು ಕ್ರೈಮ್ ಮಾಡ್ತಾರೆ, ಅದು ನೀವು ಸಿನಿಮಾ ನೋಡಬೇಕು. ಅದು ಸಿನಿಮಾನೇ ನೋಡ್ಬೇಕಾ? ಓಕೆ, ಬಟ್ ನಿಮ್ಮನ್ನ ನೋಡ್ಬೇಕು ಸಿನಿಮಾ ನೋಡ್ಬೇಕು, ಅವ್ರು ನೋಡ್ಬೇಕು ಸಿನಿಮಾ ನೋಡ್ಬೇಕು. ಒಟ್ಟಿನಲ್ಲಿ ಇವರಿಬ್ಬರು ಕೆಮಿಸ್ಟ್ರಿ ಹೆಂಗ್ ವರ್ಕೌಟ್ ಆಗಿದೆ ಅಂತ ನೋಡೋದಕ್ಕೆ ನೀವು ಸಿಲಿಕಾನ್ ಸಿಟಿಯಲ್ಲಿರುವಂತ ಎಲ್ಲ ಥಿಯೇಟರ್ಗೆ ಹೋಗಿ ಸಿಲಿಕಾನ್ ಸಿಟಿನ ನೋಡಿ. ಕರೆಕ್ಟ್ ಆಗಿ ಹೇಳಿದ್ದು? ಓಕೆ, ಸದ್ಯಕ್ಕೆ ಅಪಯ್ಯ ಜೊತೆ ಜಾಯ್ನ್ ಆಗಿ ನಾವು ಆಮೇಲೆ ಬರ್ತೀವಿ. ಓಕೆ, ಥ್ಯಾಂಕ್ಸ್ ಇಲ್ಲ. ನಿರಂಜನ್ ಯಾಕೋ ತುಂಬಾ ಬೇಜಾರಾಗ್ತಾ ಇದೆ ಕಣೋ. ಬೇಜಾರಾಗ್ತಾ ಇದೆಯಾ? ಸರಿ, ರಜೆ ಹಾಕ್ಬಿಟ್ಟು ಮನೇಲಿ ಮಲ್ಕೊಮನ, ಶೋ ಮಾಡ್ತೀನಿ. ನಂಗೆ ಯಾಕೆ ಬೇಜಾರಾಗಿರೋದು ಅಂದ್ರೆ, ಬಾಡಿಗೆಗೆ ಬಂದಿದ್ದ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಕಣೋ. ಇಲ್ಲಿ ಅಕ್ಕಪಕ್ಕದ ಮನೆಯವರು, ಮನೆ ಮಾಲೀಕರು ತುಂಬಾ ಕಾಟ ಕೊಡ್ತಾರೆ. ಬಾಡಿಗೆಗೆ ಬಂದಿರೋ ಹೆಣ್ಣು ಮಕ್ಕಳಿಗೆ ಕಷ್ಟನಾ? ಡೋಂಟ್ ವರಿ, ಈ ಅಣ್ಣ ನಿರಂಜನ್ ಅಣ್ಣ ಇದ್ದಾನೆ. ಲಿಪ್ಸ್ಟಿಕ್ ಹಾಕೊಂಡು ಕಾಯ್ತಾ ಇರ್ತಾನೆ. ಏನು ಬಾಯೇ ನಿಂತು ಏನೋ ಒಂದು ಒಳ್ಳೆ ಮಾತಾಡ್ತಾ ಇದೀನಿ ಅಂದ್ರೆ ಬಾಡಕ್ಕೆ ಬಿಡೋದು ಅಂದ್ರೆ. ಬಟ್ ನಿಜವಾಗ್ಲೂ ಈ ಒಂದು ಟುಲೆಟ್ ಕಷ್ಟನ, ಟುಲೆಟ್ ಅಂತ ಬೋರ್ಡ್ ಹಾಕೊಂಡು ಪಡುವಂತ ಪಾಡುಗಳನ್ನ ಇದೆಲ್ಲದನ್ನು ತೋರಿಸೋದಕ್ಕೆ ಬರ್ತಾರೆ. ಪ್ಲೀಸ್ ವೆಲ್ಕಮ್ ಅರ್ಲಿಕಟ್ಟೆ ಅಂಟಮ್ಮಾಸ್. ಹೊಟ್ಟೆ ಬೇರೆ ನೋತೈತೆ. ಯಾರೋ ಯಾರವನು ಉಗಿಲ ಮಕ್ಕೆ ಯಾವ ಮಲಿಕೋತನು ಬಲ ಆಚ. ಮೊದ್ಲು ನಾಯಿ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ಬೇಕು. ದನ ನುಗ್ಬಿಟ್ನಲ್ಲ ಇವ್ನು ಯಾವ ಕಡೆ. ಪರವಾಗಿಲ್ಲ ಗುರು, ಸ್ವಂತ ಮನೆ ಮೇಂಟೈನ್ ಮಾಡ್ದಂಗ್ ಮಾಡಿದ್ಯಾ. ತಗೋ 2 ರೂಪಾಯಿ. ಜಗಪ್ಪ, ಟಾಯ್ಲೆಟ್ ಅಲ್ಲಿ ಒಂದಕ್ಕೆ ಹೋದ್ರೆ 1 ರೂಪಾಯಿ, 2ಕ್ಕೆ ಹೋದ್ರೆ 2 ರೂಪಾಯಿ ಅಲ್ವಾ? ಅದಕ್ಕೆ 2 ರೂಪಾಯಿ. ಇದು ಟಾಯ್ಲೆಟ್ ಅಲ್ಲ ಕಣೋ, ಟೂಲೆಟ್. ಅಯ್ಯೋ ನೀನ ಮಕ್ಕೆ. ಅಯ್ಯ ಇಲ್ಲ ಅಲ್ವಾ? ಅಂದ್ರೂ ಹಿಡ್ಕೋ ಗುರು, ಎಲ್ಲ ಒಳಗಡೆ ಮುಗಿಸ್ಕೊಬಿಟ್ಟಿದೀನಿ. ಅಯ್ಯ ನೀನ ಮಕ್ಕೆ ಬಾಯಿಲೆ. ಬಹಳ ಹುಷಾರಾಗಿರ್ಬೇಕು, ಬೊಗ್ಗುತ್ತ ವಾರಿಸ್ಬಿಡ್ತಾರೆ ಪರ್ಸ್ನ. ಏನ್ ಜನ ಕೆಟ್ಟೋದ್ರು ನೋಡಿ. ಒಬ್ಬೊಬ್ಬೊಬ್ಬೊಬ್ಬೊಬ್ಬಾ, ಈ ಸಿಟಿಲಿ ಬ್ಯಾಚುಲರ್ಗೆ ಮನೆ ಹುಡ್ಕೋದು
ಸಿಕ್ಕಾಪಟ್ಟೆ ಕಷ್ಟ ರೀ. ಇವತ್ತು ಹೆಂಗಾರ ಮಾಡಿ ಒಂದು ಬಕ್ರಾ ಹಿಡಿಲೇಬೇಕು, ಮನೆ ಕೊಡ್ಸ್ಕೊಳ್ಬೇಕು. ಸರ್ ನಿಮ್ಮ ಮನೆ ಖಾಲಿ ಏನಾರ ಇದೆಯಾ ಸರ್? ಇಲ್ವಾ? ಹೋಗ್ಲಿ ಬಿಡಿ. ಇಲ್ಲ, ಯಾವ್ದು ಟೂಲೆಟ್ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಏಯ್ ಈ ಟಾಯ್ಲೆಟ್ ಎಲ್ಲ ಕಣ ಟೂಲೆಟ್. ನಾನ್ ಬಯಸಿದ್ದು ಟೂಲೆಟ್, ನೀವ್ ಹೇಳಿದ್ದು ಟೂಲೆಟ್. ಆಚೆಗೆ ಬನ್ನಿ ಸರ್. ಹಂಗ ಮನೆ ಬಾಡಿಗೆ ಬೇಕಾಗೈತಾ? ಸರ್. ಫ್ಯಾಮಿಲಿನ ಅಥವಾ ಬ್ಯಾಚುಲರ್? ನೀವು ಮನೆ ಯಾರು ಕೊಡ್ತೀರಾ ಸರ್? ಫುಲ್ ಫ್ಯಾಮಿಲಿಗೆ. ಒಂಥರ ನಾವು ಫ್ಯಾಮಿಲಿನೇ ಸರ್. ಫ್ಯಾಮಿಲಿ ವೆಜ್ ನಾವೆಜ್? ನೀವೇನ್ ತಿಂತೀರಿ ಸರ್? ಪ್ಯೂರ್ ವೆಜ್ ಅಪ್ಪ. ನಾವು ಒಂಥರ ವೆಜ್ ಕನ ಹೇಳಿ ಸರ್. ಚೆನ್ನಾಗಿ ಮಾತಾಡ್ತಿದ್ದೆ. ಯಾವ ಮಂಡ್ಯ ಸರ್. ಮಂಡ್ಯದ ಪಕ್ಕ ಶೆಟ್ಟಳ್ಳಿ. ನಮ್ ಶೆಟ್ಟಳ್ಳಿ ನೀನು. ನಿನ್ನ ಹೆಸರೇನು? ನಿಂಗರಾಜ್. ನಿಂಗನ ಮಂಗನ ನಮ್ ಕಡೆನೂ ಅನ್ಸ್ತೀಯಾ? ನೋಡಪ್ಪ 7 ಗಂಟೆಗೆ ಲೈಟ್ ಹಾಕ್ಬೇಕು, 9 ಗಂಟೆಗೆ ಆಫ್ ಮಾಡ್ಬೇಕು. ನಿಮ್ಮನೆ ನನಗೆ ಕೇಳಿರಿ ಸರ್? ನಿಮ್ ಮನೆಗೆ ಆಮೇಲೆ ಬೈಲಿ. ಈ ಮನೆಗೆ ನಂಟ್ರು ಗಿಂಟ್ರು ಅವ್ರು ಇವ್ರು ಯಾರು ಬರಬಾರ್ದು. ಬಂದ್ರೆ 200 ರೂಪಾಯಿ ಒಂದ್ ದಿನಕ್ಕೆ ಎಕ್ಸ್ಟ್ರಾ ಆಯ್ತದೆ. ನೀರ್ ಮಾತ್ರ ಫುಲ್ ಕಡಿಮೆಲೆ ಬಳಸ್ಬೇಕಲ್ಲ. ಎಷ್ಟೋ ಬೈಲಿ 2 ಚವ್ರಿಗೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಮನೆಯಲ್ಲಿ ಇರ್ಬೇಕಾದ್ರೆ ಮಕ್ಳು ಮರಿ ಏನು ಮಾಡ್ಕೋಬಾರ್ದು. ಗಾಡಿ ಓಡ್ಸಕ್ ಬಂದ ಹೆಲ್ಮೆಟ್ ಹಾಕೊಂಡ್ ಓಡ್ಸು. ಬಾಡಿಗೆ ಎಷ್ಟು ಸರ್? ಬಾಡಿಗೆ ಏನು ಗೊತ್ತಲ್ಲ, ಒಂದ್ ತಿಂಗಳಿಗೆ 5,000 ರೂಪಾಯಿ, 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಬಿಡು. ಸರ್ 5,000 ರೂಪಾಯಿ ಜಾಸ್ತಿ ಆಗೋಯ್ತು. 4,000 ಕೊಡ್ಲಾ? 4,000 ಕೊಡು. 2 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡು. ಅಳಿಯ ಅಲ್ಲ ಮಗಳು ಗಂಡ ಅಂದಂಗ ಆಯ್ತು. ಇದೇನ್ ಕೊಡಕ್ತಾ ಇದೆಯಲ್ಲ? ಏನಿಲ್ಲ ಸರ್, ತಗೊಳ್ಳಿ ಅಡ್ವಾನ್ಸು. ಕರೆಕ್ಟ್ ಆಗಿದೆ ಪಕ್ಕ ಅದೇ. ಇನ್ ನಮ್ಗೆ ಮಗ ಕಾಕಿಯ ಎಷ್ಟೊತ್ತು ಬಂದಿಯಾ? ಹಿಂಗೋಗಿ ಹಿಂಗ್ ಬರ್ತೀನಿ. ಹಿಂಗ್ ಬಂದಿಯಾ? ಹೋಗು. ಈ ಬಡ್ಡಿ ಆತ್ರಗವನೆ. ಪ್ಲೀಸ್ ಕೊಡ, ಪ್ಲೀಸ್ ಪ್ಲೀಸ್. ಲೋ ನಿನ್ ದಮ್ಮ ಯಾಕೊಡೋ, ನನ್ ಕಷ್ಟ ಅರ್ಥ ಮಾಡ್ಕೊಡೋ, ಪ್ಲೀಸ್ ಕೊಡೋ. ಲೋ ಮಗ, ಇದೊಂದು ಎಪಿಸೋಡ್ ಅಲ್ಲ, ಇದೊಂದು ಸರಿ ಹೆಲ್ಪ್ ಮಾಡ್ಬಿಡೋ, ಸಾಕು ಕಣ. ನಿನ್ನ ಕಲರ್ ಇದ್ರೆ ನಾವ್ ಯಾಕೋ ನಿನ್ನನ್ ಗೋಗರಿತಿದ್ವಿ ಮಗ. ನನ್ ತರ ಗಡ್ಡ ಮೀಸೆ ಬಂದಿದ್ರೆ ನಿನ್ಗೆ ಯಾಕೋ ಹುಡುಗಿ ಗೇಟಪ್ ಹಾಕ್ಸಿರೋರು. ಬಿಟ್ಬಿಡ್ರೋ. ಲೇ, ನಮ್ಮ ಮನೇಲಿ ಹುಡುಗಿ ನೋಡ್ತಿದಾರ ಕೊಂಡ್ರು. ಅವ್ರಿಗೇನಾದ್ರೂ ಮ್ಯಾಟ್ರ್ ಗೊತ್ತಾದ್ರೆ ನನ್ನನ್ನು ಅದು ಅಂತ ಅನ್ಕೊಂಡ್ಬಿಡ್ತಾರ. ನಾಳೆ ಹುಡುಗಿ ನೋಡಕ್ ಹೋಗ್ತಿದ್ದೀನ್ರೋ. ಬಿಟ್ಬಿಟ್ರ ಮಗ. ಸಿಟಿಲಿ ಬ್ಯಾಚುಲರ್ಗೆ ಮನೆ ಸಿಗೋದು ಎಷ್ಟು ಕಷ್ಟ ಅಂತ ನಿನ್ಗೂ ಗೊತ್ತು ತಾನೆ. ಕೆಲ್ಸ ಸಿಗ್ಲಿ ಮಗ, ಅಪಾರ್ಟ್ಮೆಂಟ್ ಫಿಕ್ಸ್ ಕಣ ಮಗ. ಓನರ್ ಬೇರೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಅಂತೆ ಕಣ. ಸ್ವಲ್ಪ ಎಕ್ಸ್ಪೋಸ್ ಮಾಡಿ, ಸ್ವಲ್ಪ ಲೂಸ್ ಬಿಡು, ಸಾಕು. ಇನ್ನೊಂದ್ ಚೂರ್ ಮೇಲೆ ಇನ್ನೊಂದ್ ಚೂರ್ ಕಣ. ಯಾಕೆ ಬಂದ್ಬಿಡು, ಅವೆಲ್ಲ ಮಾಡ್ಬೇಡ. ಓನರ್ ಭಯ ಪಟ್ಕೊಂಡ್ಬಿಡ್ತಾನೆ. ಏನ್ ಅನ್ಕೊಂಡಿದ್ಯೋ? ಅಷ್ಟಿದ್ದವನು ಸೀರೆ ನೀನೆ ಹುಡ್ಕೋಬೇಕಿತ್ತು. ಮಗ, ನೀನ್ ಸೀರೆ ಉಟ್ಕೊಂಡ್ರೆ ನಮ್ಗೆ ಯಾಕೋ ಈ ಸೆಟ್ಟಲ್ಲಿರೋರ್ಗೆ ಒಂಥರ ಆಗುತ್ತೆ ಕಣೋ. ಬೇಕಾದ್ರೆ ಕೇಳು. ಅದಕ್ಕೆ ಅಲ್ವಾ ನೀನ್ ಇಲ್ಲಿ ಫೇಮಸ್. ಹಂಗಂತ ನನ್ನ ಅದಕ್ಕೆ ಫಿಕ್ಸ್ ಮಾಡ್ಬಿಡ್ರಿ. ಸ್ಕಿಟ್ ಇಂದ ಹೊರಗಡೆ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊ. ಹಂಗೋ ಹಿಂಗೋ ಕಾಡಿ ಬೇಡಿನೋ ಡಬಲ್ ರೋಲ್ ಗಿಟ್ಟಿಸ್ಕೊಂಡ್ಬಿಟ್ಟಿದ್ಯಾ, ಅದನ್ನ ಹಂಗೆ ಮ್ಯಾನೇಜ್ ಮಾಡ್ಕೊಂಡೋಗೋ. ಒಳ್ಳೆ ಇನ್ನೊಂದ್ಸಲಿ ಬರ್ಬೋದು ಕಣೋ. ಬಿಡೋ ನಿನ್ನ ಸರ್. ಬಂದ ಸರ್, ನಮಸ್ಕಾರ. ನಮಸ್ತೆ. ಇವಳ ನಮ್ಮ ಮುದ್ದಾದ ಹೆಂಡತಿ. ಸರಿಗೆತ್ತವ. ಚಂದುಳ್ಳಿ ಚೆಲುವೆ. ನಿನ್ನ ಹೆಸರು? ಸುಮಾ ಗಮ ಸುಮಾ. ಅವನ್ಯಾರು? ಅವನು ನನ್ ಗಂಡ. ನಿನ್ ಗಂಡ? ಅಂದ್ರೆ ನಿನ್ಗೆ ಇವ್ರು ಏನಾಗ್ಬೇಕು? ನಾನು ಇವನಿಗೆ ಹೆಂಡತಿ ಆಗ್ಬೇಕು, ಇವನು ನನ್ಗೆ ಗಂಡ ಆಗ್ಬೇಕು. ದೂರ ನಿಲ್ಲಿ, ದೂರ. ತಮ್ಮ, ನಿನ್ಗೆ ಇವನೇನಾಗ್ಬೇಕು? ಇವನು ನನ್ನ ಹೆಂಡತಿ ಗಂಡ. ಹೆಂಡತಿ ಗಂಡ? ನಿನ್ಗೆ ಅವನೇನಾಗ್ಬೇಕು? ನನ್ನ ಹೆಂಡತಿ ಗಂಡ ಇವನು ಸರ್. ಅವಳಿಗೆ ನೀವಿಬ್ರು ಏನಾಗ್ಬೇಕು? ಗಂಡಂದಿರು. ಮನೇಲಿ ಯಾರ್ ಫೋಟೋ ಇಟ್ಟಿದ್ರಿ? ನಮ್ ರೂಮಲ್ಲಿ ನಮ್ಮಿಬ್ರದ್ದು ಹಾಕಿದೀವಿ. ನಮ್ ರೂಮಲ್ಲಿ ನಮ್ಮಿಬ್ರದ್ದು ಹಾಕೊಂಡಿದೀವಿ. ಹಾಲಲ್ಲಿ ನಮ್ಮೆಲ್ಲರದ್ದು ಹಾಕೊಂಡಿದೀವಿ. ಅಂದ್ರೆ ನಿನ್ಗೆ ಇಬ್ಬಿಬ್ರು ಗಂಡಂದಿರು. ಯಾಕೆ? ಗಂಡಸ್ರಿಗೆ ಮಾತ್ರ ಇಬ್ಬಿಬ್ರು ಹೆಂಡತಿರಿರ್ಬೋದು, ಹೆಂಗಸ್ರಿಗೆ ಇರಂಗಿಲ್ವಾ? ಇರ್ಬೇಕು. ಇವನ ಹತ್ರ ಒಳ್ಳೆ ಕ್ಯಾರೆಕ್ಟರ್ ಇದೆ, ಇವನ ಹತ್ರ ಒಳ್ಳೆ ಬಾಡಿ ಇದೆ, ನಂಗೆ ಎರಡೂ ಬೇಕು. ಏನಂತೀರಿ ಅಂದ್ರೆ ನನ್ನ ಹತ್ರ ಒಳ್ಳೆ ಸೈಟ್ ಇದೆ, ನೀವೇನಂತೀರಿ? ನಮ್ಮ ಯಜಮಾನ್ರು ಅಂತೀನಿ. ನಮ್ಮನೆ ಓನರು ಅಂತೀವಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ಗಂಡ ಮಿಂಡ ನನ್ನ ತಲೆ ದಂಡ. ಬಮ್ಮ ಕೀ ಕೊಡ್ತೀನಿ. ಕೀ ಅವಾಗ್ಲೇ ಕೊಟ್ಟಿದ್ದೀರಾ ಸರ್? ಕೀ ಕೊಟ್ಟಿದ್ದೀಯಲ್ವಾ? ಅಯ್ಯೋ ಮರ್ತ್ಬಿಟ್ಟಿದ್ದೀರಾ? ಬಾರೋ
ಮುಚ್ಕೊಂಡು ಬರ್ತೀರಾ ಸೀರೆ ಬಿಚ್ಚು ನಡೀರೋ ಒಳಗ್ ನಡೀರೋ ಅಯ್ಯಪ್ಪ ಹೋಗಾಚೆ ಯಾಕ ಬಲ್ಗಾಲಿಟ್ ಒಳಗಡೆ ಬಾರಿ ಅಯ್ಯೋ ಮಗ ಏನೋ ನಿನ್ನ ಆಕ್ಟಿಂಗು ಫುಲ್ ಫಿದಾಬಿಟ್ಟವನೆ ಕಣ ಓನರು ಮಗ ಓನರು ನಿನ್ನ ಪಕ್ಕಾ ಹುಡುಗಿ ಅನ್ಕೊಂಬಿಟ್ಟವನೆ ಹಂಗೇ ಮೇಂಟೈನ್ ಮಾಡು ಜಿ ಹಿಂಗೆ ಮಾತಾಡ್ತಿದ್ರೆ ಇಬ್ರದ್ದು ಬುಲ್ಡೆ ಬಿಚ್ಚಿ ಬಿಸ್ನೀರ್ ಕಳ್ಸ್ಬಿಡ್ತೀನಿ ನನ್ನ ಮಕ್ಕಳ್ರ ಸಾರಿ ನೀವು ರೊಮ್ಯಾನ್ಸ್ ಮಾಡುವಾಗ ಬಂದ್ಬಿಟ್ಟೆ ಸಾರಿ ಓಕೆ ಪರವಾಗಿಲ್ಲ ಒಳಗ್ ಬನ್ನಿ ಅಂಕಲ್ ಅಂಕಲ್ ಅವ್ವ ನೀನ್ ಬಾಡಿಗೆ ಕೊಡ್ನಿಲ್ಲ ಅಂದ್ರೂ ಪರವಾಗಿಲ್ಲ ಆ ಅಂಕಲ್ ಅಂತ ಮಾತ್ರ ಹೇಳ್ಬೇಡ. ನೆಕ್ಸ್ಟ್ ಬರ್ಬೇಕಾದ ತಟ್ಟು ಬರ್ಬೇಕಾ? ಹೌದೌದು ನೆಕ್ಸ್ಟ್ ಬರುವಾಗ ತಟ್ಟೆ ಬನ್ನಿ. ತಟ್ಟೆ ಬತ್ತೀನಿ ಆಯ್ತು. ಸುಮಾರೇ ಏನೋ ಒಂದ್ ವಿಷಯ ಹೇಳಕ್ ಮರ್ತಿದ್ದೆ. ಇವೆಲ್ಲ ನನ್ನ ಹೆಂಡತಿ ಸೀರೆಗಳು. ಇದೈತಿಲ್ಲ ಇದು ಮೈಸೂರು ಸಿಲ್ಕ್ ಸೀರೆ. ಇದು ನನ್ನ ಹೆಂಡತಿ ಉಟ್ಕೋಬೇಕಾದ್ರೆ ನಾನು ಹಿಂದ್ಗಡೆಯಿಂದ ಹಂಗೆ ತಬ್ಬಿಡ್ಕೊಬಿಡ್ತಿದ್ದೆ. ಇದೈತಿಲ್ಲ ಇದು ರಾಣಿ ಮಹಾರಾಣಿ ಸೀರೆ ಅಂತ. ಈ ಸೀರೆ ನನ್ನ ಹೆಂಡತಿ ಉಟ್ಕಂದ್ರೆ ಮುಂದ್ಗಡೆಯಿಂದ ಎಳಕಂತ ಬಿಡ್ತಿದೆ. ಸುಮಾರೇ ಇದೈತಲ್ಲ ಇದು ಆಪ್ತ ಮಿತ್ರ ಸೀರೆ ಅಂತ. ಈ ಸೀರೆ ನಂತೂ ನನ್ನ ಹೆಂಡತಿಗೆ ಉಟ್ಕೊಳಕ್ಕೆ ಬಿಡ್ತಿರ್ಲಿಲ್ಲ. ನಾನು ಉಡ್ಕೊಳಲ್ಲ. ಬರ್ಲಾ? ಅಡ್ಡಿಲ್ಲ ಬರ್ಲಾ? ಅಡ್ಡಿಲ್ಲ ಅಂದೆ. ಬರ್ತೀನಿ. ಹೋಗ್ಬಿಟ್ಟು ಬರ್ರಿ ಮಗ. ಏನೋ ನಿನ್ನ ಆಕ್ಟಿಂಗ್ ಗಿಫ್ಟ್ ಮೇಲ್ ಗಿಫ್ಟ್ ಅಲ್ಲೋ. ಮೈಸೂರ್ ಸಿಲ್ಕ್ ರಾಣಿ ಮಹಾರಾಣಿ ಆಪ್ತ ಮಿತ್ರ. ಇದಕ್ಕೆ ಈ ಪರ್ಫಾರ್ಮೆನ್ಸ್ಗೆ ನಿನ್ನ ಕಿರೀಟ ಬಂದಿತ್ತು. ಲೋ ಏನ್ರ ಇದು ಒಂಚೂರು ಎಕ್ಸ್ಪೋಸ್ ಮಾಡ್ರಿ ಅಂದ್ರಿ. ಇವನೇನೋ ಇಷ್ಟರ ಬಂದಿದ್ದಾನೆ. ಆಗಲ್ಲ ಕಣ್ರೋ, ನಾ ಸೀರೆ ಬಿಚ್ಚಾಕ್ ಹೋಗ್ತಾ ಇರ್ತೀನಿ. ಸಲಿಗೆ ಸುಲಿಗೆ ಸುಮಾರೇ ನಿಮ್ನ ನೋಡ್ತಾ ಇದ್ರೆ ಸತ್ತೋಗಿರೋ ನನ್ನ ಹೆಂಡತಿ ನೆನಪಿಗೆ ಬರ್ತಾಳೆ. ಅಯ್ಯೋ ಪಾಪ. ನೀವು ನನ್ನ ಹತ್ರ ಬಂದ್ರೆ ಇನ್ನು ಏನೇನೋ ಕೊಡ್ತೀನಿ. ಕೊಡು. ಆದ್ರೆ ರಾವತಿ ಚೆನ್ನಾಗತ್ತೆ. ಬರ್ಲಾ? ಅಡ್ಡಿಲ್ಲ. ಬರ್ಲಾ ಅಂದ್ರೆ ಹೋಗ್ಬಿಟ್ಟು ಬರ್ರಿ. ಓಕೆ ಬಾಯ್. ಏನ್ ತಲೆ ಕೆಡ್ಸಿ ಸಾಯ್ತಾರ ನನ್ ಮಕ್ಕಳು. ನಿಂಗ ಅವರೇ ಮಗನೇ ರಘು ಹೇಳಿ ಮೇಡಮ್. ಏನೋ ಇದು ಏನೋ ನನ್ನ ಕೈಯಲ್ಲಿ ಸೇರ್ಸ್ಕೊಳಕ್ಕಾಗಲ್ಲ ಕಣೋ. ಅವನು ಅಯ್ಯಪ್ಪ ಅವನ ಹಿಂಗೆ ಇದ್ರೆ ಅವ್ನು ನನ್ ಬಿಡಲ್ಲ. ಸೀರೆ ಬಿಚ್ಚಾಕ್ತೀನಿ, ಹೋಯ್ತಾ ಇರ್ತೀನಿ. ಹೋಗ್ತೀನೋ ಹೋಗು. ಹಳೆದೆಲ್ಲ ಮರ್ಬಿಟ್ಟೇನೋ. ನಾನು ಬಿರಿಯಾನಿ ಆರ್ಡರ್ ಮಾಡಿದಾಗ ನಿನಗೆ ಲೆಗ್ ಪೀಸ್ ಕೊಟ್ಟು ನಾನೊಬ್ನೇ ಕುಸ್ಕ ತಿಂತಿದ್ದಲ್ಲೋ. ಬೇಡ ಏನೋ ಬೇಡ. ಅದಕ್ಕೆ ನಾ ಏನೋ ಮಾಡ್ಲಿ. ಆಯ್ತು ಬಿಡಲ್ಲಿಗ ಹೋಗ್ಲಿ ಹೋಗು. ಹೋಗಿ ಮಸಾಲ ಪುರಿ ತಿನ್ಸ್ಬೇಕಾದ್ರೆ ಹೊರಗಡೆ ನಿಂತ್ಕೊಂಡು ಕಾಯ್ತಿದ್ದಿತ್ತು, ಅದು ಮರ್ತ್ಬಿಟ್ಟ. ರಘು ಓವರಾಗಬೇಡ, ಬಿಡ್ತೀನಿ. ನನ್ನ ಮಗನೇ ಏನಂತ ಅನ್ಕೊಂಡಿದ್ಯೋ? ಆಗಲ್ಲ ಕಣೋ, ನನ್ನ ಕೈಲಾಗಲ್ಲ. ಸರಿ ಮಾಡ್ಕೊಂಡು ನೋಡಕ್ ಆಗ್ತಿಲ್ಲ. ನಾನೇ ಆಕ್ಟಿಂಗ್ ಮಾಡ್ತೀನಿ ಅಂದ್ರೆ ನನ್ಕಿಂತ ಓವರ್ ಆಕ್ಟಿಂಗ್ ಮಾಡಿ ಸಾಯ್ತಾವ ನನ್ನ ಮಕ್ಕಳು. ಏಯ್ ಹೋಗೋ, ಯಾರು ನೋಡ ಹೋಗ. ಸುಮಾರೇ ಮತ್ತೆ ಮೊದಲು ಸುಮಾರೇ ನಾನು ಓನರ್ ಬಂದಿದ್ದೀನಿ. ನಾ ಇಲ್ಲ ತೇಳು. ಅವ್ರು ಇಲ್ವಂತೆ. ಅಯ್ಯೋ ಇದನ್ನ ಅವರೇ ಹೇಳ್ತಾ ಇರೋದು. ಸುಮಾರು ಏನ್ ಮಾಡ್ತಾವ್ರೆ ಒಳಗೆ? ತುಟಿ ಉಸ್ತಾವ್ರೆ, ಪ್ರೇಯರ್ ಮಾಡ್ತಾವ್ರೆ, ಕತ್ತಿಸ್ಕೊಂಡು ಸತ್ತೋಯ್ತಾವ್ರೆ. ಅಯ್ಯೋ ಬೇಡ ಅಂತ ಹೇಳಿ ಹೋದ್ರು. ಅಯ್ಯೋ ದುಡ್ಕದ್ ಬೇಡ ಅಂತ ಹೇಳಿ. ಸುಮಾ ಹೋಗಿ ಸಮಾಧಾನ ಮಾಡಿಸ್ಕೋ. ಸುಮಾ ನಾನ್ ಇರ್ಬೇಕಾದ್ರೆ ನೀವ್ ಯಾಕೆ ಸಾಯ್ಬೇಕು? ದಯಮಾಡಿ ಇಂಥ ಕೆಟ್ಟ ನಿರ್ಧಾರಕ್ಕೆ ಹೋಗ್ಬೇಡಿ. ಆಯ್ತು. ಇದು
ನನ್ನ ಹೆಂಡತಿ ಯೂಸ್ ಮಾಡ್ತಿದ್ದ ಒಡವೆಗಳು ತಕೊಂಡು ಒಳಿಕೆ ನಾನು ಯಾಕುಳ್ಳ ಹಾಕಿ ಓಕೆ ಚೆನ್ನಾಗಿದ್ದೀರಾ ಸುಮಾ? ಇದು ನನ್ನ ಹೆಂಡತಿ ಬರ್ತ್ಡೇಗೆ ಅಂತ ಕೊಡ್ಸಿತ್ತು. ಕೊಡ್ರಿ ನಾನೇ ಹಾಕಿ ಆ ಕಡೆ ಒಳಗ್ ನುಗ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ. ಸುಮಾ, ಇದು ಕತ್ತನ್ ಸರ ಮಡಿಕೇರಿಗೆ ಹೋಗಿದಾಗ ಬೇಕೇ ಬೇಕು ಅಂತ ಆಟ ಹಿಡಿದ್ಲು. ಓಲಿ ಪಾಪ ಅಂತ ಕೊಡ್ಸ್ಕೊಟ್ಟೆ. ಇದು ನಿಮ್ ಕತ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. 24 ಕ್ಯಾರೆಟ್ ಗೋಲ್ಡ್. ಇದು ಅದೆಂತ ಸೊಂಟಕ್ಕೆ ಹಾಕತ್ತಾರಲ್ಲ, ಡಾಬು ಡಾಬು ಡಾಬು. ಇದು ಡಾಬು ಬೆಂಗಳೂರಿಗೆ ಹೋಗಿದಾಗ ಬೇಕೇ ಬೇಕು ಅಂದ್ಲು. ಕಾಸಿಲ್ಲ ಕಣೆ ಅಂತೆ, ಓಡಿಸ್ಲೇಬೇಕು ಅಂದ್ಲು. ಆಮೇಲೆ ಅಯ್ಯೋ ನೀನ್ ಬಾಯಲ್ ಮಣ್ಣ ಹಾಕ ಅಂತ ಕೊಡುತ್ತೆ. ಅಯ್ಯೋ ಇದು ನಿಮ್ ಸೊಂಟಕ್ಕೆ ಸೂಪರ್ ಆಗಿ ಕಾಣಿಸ್ತಾ ಇದೆ. ಸೈಜು. ಸುಮಾ, ನನ್ನ ಹೆಂಡತಿ ಸತ್ತೆ 2 ವರ್ಷ ಆಗೋಯ್ತು. ನಿಮ್ ನೋಡಿದ್ರೆ ಹೆಂಡತಿ ನೋಡ್ದಂಗೆ ಆಯ್ತಾ ಅದು. ಸುಮಾ, ನೀವು ಅಂದ್ರೆ ನಂಗೆ ತುಂಬಾ ಇಷ್ಟ. ಬರ್ಲಾ? ಹೋಗ್ಬಿಟ್ಟು ಬನ್ನಿ. ಅಲ್ಲ, ಒಳಗ್ ಬರ್ಲಾ? ಇಲ್ಲ, ಹೋಗ್ಬಿಟ್ಟು ಬರ್ರಿ ಅಂತ. ಬರ್ಲಾ? ಬರ್ತೀನಿ. ಓಕೆ ಓಕೆ, ಹೋಗ್ಬಿಟ್ಟು ಬನ್ನಿ. ಬಾಯ್ ಬಾಯ್ ಬಾಯ್. ನಿಂತ್ಕೋ. ಒಳ್ಳೆ ಮಹಾಲಕ್ಷ್ಮಿ ತರ ಕಾಣ್ತಾ ಇದೀಯ. ಲೇ, ನಿಮ್ಮಿಬ್ಬರದು ಜಾಸ್ತಿ ಆಯ್ತು. ನನ್ ಮಗಂದು ಜಾಸ್ತಿ ಆಯ್ತು. ಹಿಂಗೆ ಆಡ್ತಿದ್ರೆ ಬುಲ್ಡೆ ಬಿಚ್ಚಿ ಬಿಸ್ನೀರ್ ಕಾಸ್ಬಿಡ್ತೀನಿ ನನ್ ಮಕ್ಕಳ್ರ. ಆಗಲ್ಲ ಕೊಡ್ರು, ಸೀರೆ ಬಿಚ್ಚ. ನೀನೇನೋ ಆವು ಅಂದ್ರೆ ಬಿಚ್ಚಕ್ಕೆ ಹೋಯ್ತ್ಯಾ. ಕೂತ್ಕೊಳ್ಳ. ಲೇ, ಇವತ್ತು ನಮ್ಮಿಬ್ರಿಗೂ ಇಂಟರ್ವ್ಯೂ ಇದೆ. ಇವತ್ತು ಒಂದು ದಿನ ಅಡ್ಜಸ್ಟ್ ಮಾಡ್ಕೊಂಬಿಡೆ. ಕೆಲ್ಸ ಸಿಗ್ಲಿ, ಅಪಾರ್ಟ್ಮೆಂಟ್ ಫಿಕ್ಸು. ಇಬ್ರು ಹೋಯ್ತಾ ಇದ್ದೀರ ಅಂದ್ರೆ ನನ್ನ ಮನೇಲಿ ಒಬ್ನೇ ಇರ್ತೀನ. ನೋಡು ಮಗ, ಇವತ್ತೊಂದಿನ ಹೆಂಗಾದ್ರೂ ಮ್ಯಾನೇಜ್ ಮಾಡ್ಬಿಡು. ಸಾಕು ಕೆಲಸ ಸಿಕ್ಕಿದ್ಮೇಲೆ ಅಪಾರ್ಟ್ಮೆಂಟ್ ಗ್ಯಾರಂಟಿ ಗ್ಯಾರಂಟಿ. ಹೋಗ್ ಸಾರಿ. ಓಕೆ ಮಗ. ಆಮೇಲೆ ಹೇಳು, ಇನ್ನೊಂದು ಇಂಪಾರ್ಟೆಂಟ್ ವಿಷಯ. ಏನು? ನೀನ್ ಡವ್ ಕೊಟ್ಟಿರೋ ಒಡವೆ ಹುಷಾರು. ನಿನ್ನ ಅಜ್ಜಿ ಮಗ ಹೆಂಗಾಡ್ತಾವ ನೋಡೊಳ್ಳೆ. ಸರಿ ಸರಿಯಾಗಿ ಮಾಡ್ಕೋದಾನ. ಸೀರೆ ಜೋಪಾನ. ಅಯ್ಯೋ ಸಾರ್, ನಮಸ್ಕಾರ ಸಾರ್. ನಮಸ್ತೆ. ನಮಸ್ತೆ. ನೀವೊಂಥರ ಇದ್ರೆ ನಮ್ಗೆ ಆನೆ ಬಲ ಇದ್ದಂಗೆ ಸರ್. ಯಾವ ಇಷ್ಟಲ್ಲ ನನ್ನ ಹೆಂಡತಿ ಹೇಳ್ತಾ ಇದ್ಲು ಹಂಗೆ. ಹೌದಾ? ಮನೇಲಿ ಯಾರು ಇರಲ್ಲ. ಏನಂದೆ? ಹೊರಗಡೆ ಹೋಗ್ತಾ ಇದೀವಿ, ಮನೇಲಿ ಯಾರು ಇರಲ್ಲ ಅಂದೆ. ನೀವು ಹೊರಗಡೆ ಹೋಯ್ತಾ ಇದ್ದೀರಾ? ಸಂಜೆ ಬರ್ತೀರಾ? ಇಲ್ಲ, ನಾಳೆ ಬರ್ತೀವಿ. ನಾಳೆ? ಥ್ಯಾಂಕ್ ಯು. ಮನೆ ಕಡೆ ಜೋಪಾನ. ಹುಷಾರು. ಓಕೆ. ಒಳ್ಳೆ ಟೈಮು, ಒಳ್ಳೆ ಮೂಡು. ಛೀ, ಈ ಹೂ ಬೇರೆ ಕೇಳು. ಟೀನಕ್ ಟೀನಕ್ ಟೀನಕ್. ಸುಮಾ, ಚೈತ್ರದ ಪ್ರೇಮಾಂಜಲಿಯ ಸುಮಾ ಸುಮಾ ಸುಮಾ, ಗಂಧದ ಪರಿಮಳಕ್ಕಿಂತ ಕಮ ಕಮ ಕಮ. ಸುಮಾ, ನೀವು ನನ್ನ ಲವ್ ಮಾಡ್ತಾ ಇರೋದು ಕನ್ಫರ್ಮ್ ಆಗೋಯ್ತು. ಹೇಗೆ ಗೊತ್ತಾಯ್ತು? ನೀವು ಬಿಸಾಕಿದ್ದು ಅತ್ತ ಹೋಗಿ ಬಿದ್ದಾದ್ಮೇಲೆ ಎತ್ಕೊಂಡ್ ಬಂದಲ್ಲ, ಅದನ್ನೆಲ್ಲ ಯಾರಾದ್ರೂ ಲವ್ ಅಂತಾರ? ಮತ್ತೆ ಈಗ ನೋಡಿ, ನೀವ್ ಆಚೆ ಹೋಗ್ತಾ ಇರ್ತೀರಾ, ಮರದ ಮೇಲೆ ಇದ್ ಕಾಗೆ ನಿಮ್ ತಲೆ ಮೇಲೆ ಪಿಚ್ಕಿ ಮಾಡತ್ತೆ. ಹಾಗಂತ ನಿಮ್ಗೂ ಕಾಗೆಗೂ ಲವ್ ಆಯ್ತು ಅಂತ? ಈ ಹೂಗು ಪಿಚ್ಚೆಗೂ ಹೋಲಿಕೆ ಮಾಡಬೇಡ. ಅದು ವಾಸನೆ, ಇದು ಸುವಾಸನೆ. ಪ್ಲೀಸ್ ಸುಮಾ, ಸುಮಾ ಹೇಳಿ. ಅಮ್ಮಂತೆ, ನಿನಗೆ ಇಬ್ರು ಗಂಡಂದಿರು. ಹೌದು. ನನ್ನ ಸೇರಿಸಿ ಮಾಡ್ಕೊಬಿಡು. ಅಲ್ಲ, ನಿಮ್ ಕೈ ನನ್ನ ಕೈಲಿದೆ ಅಂದ್ರೆ ನಿರ್ಧಾರ ನಿಮ್ ಕೈಲಿದೆ. ಬಿಡೋ ಕೈನ. ಯಾಕೆ ಸುಮಾ? ನೋಡಲೆ, ನಿನ್ನ ಇಬ್ರು ಗಂಡಂದ್ರಿಗಿಂತಲೂ ನಾನೇ ಮೇಲು. ಲೇ, ನಾನು ಮೇಲು ಕಣೋ. ಈಗ್ಲೇ ಮಾಡು. ಮಜಬಾ ಮಜ ಭಾರತ, ಮಜಬಾ ಮಜ ಭಾರತ. ಜಜಸ್, ಏನ್ ಅನಿಸ್ತು ನಾರಾಯಣ್ ಸರ್? ಚಂದ್ರಪ್ರಭಾ ಸರ್, ಓನರ್ ಹೆಂಗೆಲ್ಲ ಇರ್ಬೇಕು ಹಂಗೆಲ್ಲ ಇದ್ರಿ ನೀವು.
ಎಲ್ಲ ಇರಬಾರ್ದು ಆಗಿದ್ರು ನೀವು ಒಳ್ಳೆ ಸರಿ ಅಲ್ಲ ರೀ, ಹಂಗೆಲ್ಲ ಇರ್ತಾರ ಓನರು. ಅಲ್ಲ, ಎಕ್ಸ್ಟ್ರಾರ್ಡಿನರಿ ಏನ್ ಗೊತ್ತಾ, ಮಾತಾಡ್ತಾ ಮಾತಾಡ್ತಾ ಪಂಚ ನಿಧಾನಕ್ಕೆ ಕೆರ್ಕಂಡ್ ಮೇಲೆ ಎತ್ತುತ್ತಾ ಇದ್ರಲ್ಲ. ನಿಜವಾಗ್ಲೂ ಅದು ಒಂದು 40 ದಾಟದವ್ರಿಗೆ ಮಾತ್ರ ಆ ಥರದೊಂದು ಎಕ್ಸ್ಪೀರಿಯನ್ಸ್ ಆಗೋದು. ತುಂಬಾ ಚೆನ್ನಾಗಿ ಮಾಡಿದ್ರು. ಇವ್ರು 3 ಜನ ಇದೇನ್ರಿ ನೀವು ರೀ, ಅದೇನದು, ಒಬ್ಬಳಿಗೆ 2 ಹೆಂಡತಿ ಇರ್ಬೋದು, 2 ಗಂಡಂದ್ರು ಇರ್ಬಾರ್ದ ಅಂತಲ. ಅದು ಗಂಡಸರಿಗೆ 2 ಹೆಂಡತಿರು ಇರ್ಬೋದು, ಹೆಂಗಸರಿಗೆ 2 ಗಂಡಸರು ಇರ್ಬಾರ್ದು, ಅಲ್ಲ 2 ಗಂಡಂದ್ರು ಇರ್ಬಾರ್ದ ಅಂತ. ನಾನು ಇನ್ನೇನ್ ಹೇಳಿದ್ದು ಇರ್ಬೋದು ಆ ಥರ ಏನೋ ಸರ್. ಬಟ್ ಟೆನೆಂಟ್ಗಳು ಈ ಥರ ಭಾಳ ಕಡೆ ಫ್ಯಾಮಿಲಿಗಳಿಗೆ ಮನೆಗಳು ಕೊಡ್ತಾರೆ. ತುಂಬ ಜನ ಇವತ್ತಿಗೂ ಕೂಡ ಆ ಮನೆ ಬಾಡಿಗೆ ತಗೊಳ್ಳೋಕ್ಕೋಸ್ಕರ ತುಂಬ ಡ್ರಾಮಾಗಳು ಮಾಡ್ತಾರೆ. ಆ ಥರದೊಂದು ಡ್ರಾಮಾ ಇದು, ನಿಜವಾಗ್ಲೂ ಮೆಚ್ಚುವಂಥ ಡ್ರಾಮಾ ಇದು. ಬಟ್ ಇದನ್ನೆಲ್ಲ ಪಕ್ಕಕ್ಕಿಟ್ರೆ ನಿಮ್ಮ ಅಷ್ಟು ಜನದಲ್ಲೂ ಅದ್ಭುತವಾದ ಹೊಂದಾಣಿಕೆ ಇತ್ತು. ಯಾಕೆಂದ್ರೆ 1 ಸೆಕೆಂಡ್ ಗ್ಯಾಪ್ ಕೊಡ್ದಂಗೆ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಂಡು ನಮ್ಗೆಲ್ಲರಿಗೂ ಫುಲ್ ಎಂಟರ್ಟೈನ್ಮೆಂಟ್ ಕೊಟ್ರಿ. ಗುಡ್ ಲಕ್. ಶೋಭಾ, ಥ್ಯಾಂಕ್ ಯು. ಶ್ರುತಿ ಮೇಡಮ್, ನಿಮ್ಮ ಆಕ್ಟ್ ತುಂಬಾ ಚೆನ್ನಾಗಿತ್ತು. ನಂದೊಂದು ಸಿನಿಮಾ ಜ್ಞಾಪಕಕ್ಕೆ ಬಂತು ನನಗೆ. ಬೊಂಬಾಟ್ ಹೆಂಡತಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಆ ಸಿನಿಮಾದಲ್ಲೂ ಇದೇ ಥರದ್ದು ಒಂದು ಕತೆ. ನಾನು ಮನೆ ಓನರ್ ಆಗಿರ್ತೀನಿ, ನನ್ನ ಮನೆಗೆ ಒಬ್ಬ ಬಾಡಿಗೆ ಕೇಳಕ್ಕೆ ಬಂದಿರ್ತಾರೆ. ಅದೇನು ನೋಡಿದ್ರೆ ನನ್ನ ಲವರೇ ಹುಡುಗಿ ವೇಷ ಹಾಕೊಂಡು ಬಂದ್ಬಿಟ್ಟಿರ್ತಾನೆ. ಅವನನ್ನು ಕಣ್ಣು ಹಿಡಿಯೋಕೆ ಆಗದಿರೋಷ್ಟು ಮಟ್ಟಿಗೆ ಅವ್ನು ಹುಡುಗಿ ಥರ ಕಾಣ್ತಾ ಇರ್ತಾನೆ. ಹೀರೋ ಆಗಿ ಶ್ರೀಧರ್ ಅವರು ಆ್ಯಕ್ಟ್ ಮಾಡಿದರು. ಈ ಹಿಂದೆ ಅವ್ರು ಎಷ್ಟೇ ಸಿನಿಮಾಗಳಲ್ಲಿ ಮಾಡಿದ್ರು, ಆ ಸಿನಿಮಾದಲ್ಲಿ ಅವ್ರಿಗಿದ್ದಂಥ ಗೌರವ, ಅವ್ರಿಗೆ ಹಲವಾರು ಪ್ರಶಸ್ತಿಗಳು ಆ ಸಿನಿಮಾದಲ್ಲಿ ಸಿಕ್ತು. ಅಷ್ಟು ಅದ್ಭುತವಾಗಿ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಈ ಮಜಾ ಭಾರತ ವೇದಿಕೆಯಲ್ಲಿ ರಾಘವೇಂದ್ರನ್ಗೂ ಕೂಡ ಅಷ್ಟೇ ಗೌರವ ಸಿಗುತ್ತೆ ಈ ವೇದಿಕೆಯಲ್ಲಿ ಅಂತ ನಾನು ಸೂಪರ್, ತುಂಬಾನೇ ಚೆನ್ನಾಗಿತ್ತು. ಪ್ರಭಾ ಅವರೇ, ನಿಮ್ ಬಾಯಲ್ಲಿ ಬರೋ ಆ ಮಂಡ್ಯ ಸ್ಲ್ಯಾಂಗೇ ಇಷ್ಟ ರೀ ನಮ್ಗೆ. ಏನೋ ನೀವು ಆಕ್ಟ್ ಮಾಡ್ತಿದ್ದೀರಾ ಅಂತ ಅನ್ಸೋದೇ ಇಲ್ಲ ನಮ್ಗೆ. ಅಷ್ಟು ನ್ಯಾಚುರಲ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಅನ್ಸುತ್ತೆ. ಆದ್ರೆ ಈ ಆಕ್ಟಲ್ಲೂ ತುಂಬಾ ನ್ಯಾಚುರಲ್ ಆಗಿ ಬಿಹೇವ್ ಮಾಡಿದ್ರಿ ಅಂತ ನಮ್ಗೆ ಅನಿಸ್ತಾ ಇತ್ತು. ನೀವು ಇದಕ್ಕಿಂತಲೂ ಚೆನ್ನಾಗಿ ಆಕ್ಟ್ ಮಾಡ್ತೀರಿ, ಇದಕ್ಕಿಂತಲೂ ಚೆನ್ನಾಗಿ ನಗಿಸ್ಬಳ್ರಿ ನೀವು. ಈ ನಿರೀಕ್ಷೆಯಲ್ಲಿ ನಾನು ಕಾಯ್ತಾ ಇದ್ದೀನಿ, ನಗೋಕ್ ಕಾಯ್ತಾ ಇದ್ದೀನಿ. ಇನ್ನೂ ಚೆನ್ನಾಗಿ ನಗಿಸಿ. ಆಲ್ ದ ಬೆಸ್ಟ್, ಗುಡ್ ಲಕ್. ಸೂಪರ್. ಇನ್ನು ಸಿಲಿಕಾನ್ ಕಿಟ್ಟಿ ಅವರು, ನಿನಗೆ ಸೀರೆ ನಿಲ್ತಾ ಇಲ್ಲ, ಅವನಿಗೆ ಪಂಚೆ ನಿಲ್ತಾ ಇಲ್ಲ, ನಮಗಿಲ್ಲಿ ನಗು ನಿಲ್ತಾ ಇಲ್ಲ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ರಿ. ಗುಡ್ ಲಕ್, ಒಳ್ಳೇದಾಗಲಿ. ಇನ್ನು ಸಿಲಿಕಾನ್ ಸುಂದರಿ. ಅಂಟಮ್ಮ ತುಂಬಾ ಚೆನ್ನಾಗಿತ್ತು. ಅಂಡ್ ರಾಘವೇಂದ್ರ ಅವ್ರು, ನೀವು ಆ ವೇರಿಯೇಷನ್ ಹುಡುಗಿ ಮತ್ತೆ ಹುಡುಗಂದು ತುಂಬಾ ಚೆನ್ನಾಗಿ ಮಾಡಿದ್ರಿ. ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದ್ದೀರಾ. ಸೊ ಆಲ್ ದಿ ವೆರಿ ಬೆಸ್ಟ್ ಫಾರ್ ನೆಕ್ಸ್ಟ್ ಸ್ಕಿಟ್. ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಸೊ ಇದೇ ತರ ಇನ್ನೊಂದಷ್ಟು ಸ್ಕಿಟ್ಗಳನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಉನ್ನತ ಮಟ್ಟದಿಂದ ಅತ್ಯುತ್ತಮ ಮಟ್ಟಕ್ಕೆ ನೀವು ರೀಚ್ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಶುಭ ಹಾರೈಕೆ. ಇನ್ ಜಾಸ್ತಿ ಮಾತಾಡಕ್ ಬರಲ್ಲ ನಂಗೆ, ಸುಮ್ಮನೆ ಹೊರಟ್ಬಿಡಿ. ನಮ್ಮ ಸಿಲಿಕಾನ್ ಕಿಟ್ಟಿ ಅವರಿದ್ದಾರೆ ಇವಾಗಲೇ. ಸೊ ನಾರಾಯಣ್ ಸರ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಸೊ ಅವರು ಸಿನಿಮಾದಲ್ಲಿ ತುಂಬಾ ಸೀರಿಯಸ್ ಆಗಿರ್ತಾರೆ, ಸೀರಿಯಸ್ ಡೈರೆಕ್ಷನ್ ಅಂತ ಕೇಳಿದೀನಿ. ಬಟ್ ನಮಗ್ ಗೊತ್ತಿರೋ ಪ್ರಕಾರ ನಾವು ಇಲ್ಲಿ ನೋಡ್ದಂಗೆ ಸಿಕ್ಕಾಪಟ್ಟೆ ಹ್ಯೂಮರಸ್ ಆಗಿದ್ದಾರೆ ಅವರು. ಸೊ ಸೆಟ್ ಅಲ್ಲಿ ನೀವು ಅಪ್ಪಯ್ಯ ಕೆಲಸ ಮಾಡಿದಿರ ಅವ್ರ ಜೊತೆ, ಸೆಟ್ ಅಲ್ಲಿ ಹೇಗಿರ್ತಾರ ಅವ್ರು ತಗೊಳ್ಳೋ ಕಂಟೆಂಟ್ಗಳು ತುಂಬಾ ಸೀರಿಯಸ್ ಆಗಿರುತ್ತೆ ಸಿನಿಮಾಗಳು. ಬಟ್ ಅವ್ರ ಜೊತೆಲಿದ್ರೆ ನಾನ್ ಸ್ಟಾಪ್ ನಗು ಇದ್ದೇ ಇರುತ್ತೆ. ಬಹುಶಃ ನಾನೇ ಜಾಸ್ತಿ ಬಯಸ್ಕೊಂಡಿರ್ಬೇಕು ಅವ್ರ ಹತ್ರ. ನಾನು ಸ್ವಲ್ಪ ಲೇಟ್ ಬರೋರು ಶೂಟಿಂಗ್ಗೆ, ಹಂಗಾಗಿ ಅವರು ತುಂಬ ದುಃಖ ಮಾಡ್ಕೊಂಬಿಡೋರು. ನಾನು ಆ ಥರದ ನಿರ್ದೇಶಕರನ್ನ ನೋಡೇ ಇಲ್ಲ. ಅವ್ರು 6 ಗಂಟೆಗೆ ರೆಡಿ ಇರ್ತಾರೆ. ನಾನು ಸರ್ ನಾನು 7:30 8 ಗಂಟೆಗೆ ಬರಲ್ಲ ಸರ್ ಅಂದ್ಬಿಟ್ಟು 9 ಗಂಟೆಗೆ ಹೋಗ್ತೀನಿ. ಸಿಟ್ ಮಾಡ್ಕೊಂಡು ಕೂತಿರ್ತಾರೆ. ಅವ್ರು ಹತ್ತಿರೋದು ನೋಡಿದ್ದೀನಿ ನಾನು. ಸೀರಿಯಸ್ನೆಸ್ ಇರಬೇಕು, ಕಿಟ್ಟಿ ಟೈಮಿಂಗ್ ಸರಿಯಾಗಿ ಬರಬೇಕು. ನನಗೆ ಹೇಳಕ್ಕೆ ದುಃಖ ಆಗ್ಬಿಡುತ್ತೆ ನನಗೆ ಅಂತ. ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬ ಟೈಮ್ ಸೆನ್ಸ್ ಕಲ್ತ್ಕೊಂಡಿದ್ದೀನಿ. ನಾರಾಯಣ್ ಸರ್ ಕೇಳೋದಾದ್ರೆ ಏನಂದ್ರೆ, ಯೂಶುವಲ್ ಆಗಿ ದಿಗ್ಗಜರ ಜೊತೆಲೆಲ್ಲ ಕೆಲಸ ಮಾಡಿದ್ದೀರಾ ನೀವು. ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ವಿಷ್ಣುವರ್ಧನ್ ಅವರಾಗಿರ್ಬೋದು. ನಾವೆಲ್ಲ ಅವ್ರನ್ನ ತೆರೆ ಮೇಲೆ ಮಾತ್ರ ನೋಡಿ ಖುಷಿ ಪಟ್ಟಿರೋದಷ್ಟೇ ನಮಗೆ. ಬಟ್ ನೀವು ತುಂಬ ಆತ್ಮೀಯವಾಗಿ ನೋಡಿದ್ದೀರಾ. ಅವ್ರಿಗೆ ಎಷ್ಟು ಮಟ್ಟಿಗೆ ಹಾಸ್ಯ ಪ್ರಜ್ಞೆ ಇತ್ತು, ಅವ್ರ ಜೊತೆ ನೀವು ಸಲಿಗೆಯಿಂದ ನಕ್ಕಿದ್ದ ಕ್ಷಣಗಳಿರ್ಬೋದು, ಇದೆಯಾ ಆ ಥರದ ಸಂದರ್ಭಗಳು? ಅವರಿಬ್ರು ಹೇಗೆ ಅಂದ್ರೆ ಸ್ಟಾರ್ಗಳ ತರ ಇರ್ಲಿಲ್ಲ ನನ್ನ ಜೊತೆಯಲ್ಲಿ. ತುಂಬಾ ಆತ್ಮೀಯತೆಯಿಂದ ಇರ್ತಾರೆ, ಅಂದ್ರೆ ಗೆಳೆಯರ ತರಾನೇ ಇರ್ತಾ ಇದ್ರು. ಅವರ ಸಿನಿಮಾಗಳಿಗೆ ಸ್ಟಾರ್ ಕಟ್ಕೊಂಡಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿ. ಅಣ್ಣವ್ರ ಸಿನಿಮಾ ಅಂದ್ರೆ ರಿಲೀಸ್ ದಿನ ಹೋಗಿ ಸ್ಟಾರ್ ಕಟ್ಟಬೇಕು, ಆ ಸ್ಟಾರಲ್ಲಿ ನನ್ನ ಹೆಸರು ಹಾಕೋಬೇಕು, ಈ ಥರ ಎಲ್ಲ ಇದ್ದ ಒಬ್ಬ ವ್ಯಕ್ತಿ ನಾನು. ಅದಾದ ನಂತರ ಅವ್ರ ಜೊತೆ ಕೆಲಸ ಮಾಡುವಾಗ ಆರಂಭದಲ್ಲಿ ತುಂಬ ಭಯ ಆಯಿತು ನನಗೆ. ಅಣ್ಣವ್ರಿಗೆ ಡೈರೆಕ್ಟ್ ಮಾಡೋದು ಅಂದರೆ ಹುಡುಗಾಟ ಅಲ್ಲ. ಫಸ್ಟ್ ಆಫ್ ಆಲ್ ತುಂಬ ನರ್ವಸ್ ಆಗ್ತೀವಿ ನಾವು. ಅದನ್ನು ಮನಗಂಡು ಅವ್ರು ಏನು ಮಾಡಿದ್ರು ಅಂದರೆ, ಸ್ಕ್ರಿಪ್ಟ್ ಮಾಡೋಣ ಅಂತ ಕೂರಿಸ್ಕೊಂಡ್ರು. ಸ್ಕ್ರಿಪ್ಟು ಶುರುನೇ ಮಾಡಲಿಲ್ಲ. 3 ತಿಂಗಳು ಬರೀ ಬೆಳಗ್ಗೆ ಹೋಗೋದು, ತಿಂಡಿ ತಿನ್ನೋದು, ಅವ್ರ ಜೊತೆಲಿ ಮಾತಾಡೋದು, ಮಧ್ಯಾಹ್ನ ಊಟ ಮಾಡೋದು, ಆಮೇಲೆ ಸಾಯಂಕಾಲ ಏನೋ ಮೇಯ್ಕೊಂಡಿರೋದು, ಬಂದ್ಬಿಡೋದು. ಇದೊಂದು 3 ತಿಂಗಳು ನಡೀತು.
ಇವ್ರು ಸ್ಕ್ರಿಪ್ಟ್ ಮಾಡೋಕ್ಕೆ ಬಿಡ್ತಾ ಇಲ್ವಲ್ಲ ಅಂತ. ಆ 3 ತಿಂಗಳು ಅವ್ರು ಏನು ಮಾಡಿದ್ದಾರೆ ಅಂದರೆ ನನ್ನನ್ನು ಪಳಗಿಸಿದ್ದಾರೆ. ಅಂದರೆ ತುಂಬ ಆತ್ಮೀಯತೆಯಿಂದ ಅವ್ರ ಜೊತೆಲಿ ನಾನು ಪಳಗೋದಕ್ಕೆ ನಂಗೆ ದಾರಿ ಮಾಡಿಕೊಟ್ಬಿಟ್ಟು ನಾನು ಒಂದು ಫೈಂಡ್ ನೋಡಿದ್ರೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟಿದ್ದೀನಿ ನಾನು. ಆಮೇಲೆ ಸ್ಕ್ರಿಪ್ಟ್ ಶುರು ಆಯಿತು. ಅಣ್ಣವರು ನಾವು ತಿಳ್ಕೊಂಡಷ್ಟು ಅವರು ಅಂತರನ ಎಲ್ಲ ಮೇಂಟೈನ್ ಮಾಡಲ್ಲ. ತುಂಬ ಆತ್ಮೀಯತೆ ಅವರಲ್ಲಿ, ಸಮಾನ ಮನೋಭಾವ, ಎಲ್ಲರನ್ನೂ ಒಂದೇ ಥರ ಕಾಣುವಂಥ ಮನೋಭಾವ. ಇದೊಂದು ತುಂಬಾ ನೆನಪಲ್ಲಿ ಉಳ್ಕೊಳ್ಳುವಂಥ ಇನ್ಸಿಡೆಂಟ್. ಸೂಪರ್. ನಿರಂಜನ್, ಕಾರ್ಯಕ್ರಮ ಮುಂದುವರ್ಸೋಣ. ಯೋಚನೆ ಮಾಡೋಣ. ಇವತ್ತು ಮಹಿಳಾ ದಿನಾಚರಣೆಯ ದಿವಸ ಇನ್ನೊಬ್ಬ ಮಹಿಳಾ ಮಣಿ ಬಂದು ನಮ್ಗೆ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ವೆರಿ ನೈಸ್. ನಿಜವಾಗ್ಲೂ ಗೊಂಬೆಗೆ ಜೀವ ಕೊಟ್ಟು ಹಾಸ್ಯಕ್ಕೆ ಆಯುಷ್ಯ ಕೊಟ್ಟು ನಮ್ಮೆಲ್ಲರನ್ನ ನಗ್ಸೋದಕ್ಕೆ ಬರ್ತಾ ಇದ್ದಾರೆ ಇಂದುಶ್ರೀ ಅಂಡ್ ಡಿಂಕು ಆನ್ ಸ್ಟೇಜ್. ನಮಸ್ಕಾರ, ನಾನು ಇಂದುಶ್ರೀ ತಾತ ಜೊತೆ ಬಂದಿದ್ದೀನಿ. ಅತ್ತಶ್ರೀ ಮಹಾಭಾರತ ಕಥಾ. ಮಹಾಭಾರತ ಅಲ್ಲ, ಗೊತ್ತು, ಮಜಾ ಭಾರತ್. ಹೌದು, ಮಜಾ ಭಾರತ್ಗೆ ಯಾಕೆ ಬಂದಿದ್ದೀರಾ ನೀವು? ಎಲ್ಲ ಭಗವಂತನ್ ಲೀಲೆ. ಭಗವಂತನ್ ಲೀಲೆ? ಅದೇನಂತ ಭಗವಂತನ್ ಲೀಲೆ? ಸಂಜು ಮತ್ತು ತಾತ ಸೇರಬೇಕು ಅಂತ ಬರೆದಾಗಿದೆ ದಿಲೀಪನು. ಅದ್ಯಾರು ದಿಲೀಪು? ನಮ್ ಡೈರೆಕ್ಟ್ರು ಸುಮ್ಮನಿರಮ್ಮ, ನಿಂಗೆ ಗೊತ್ತಿಲ್ಲ? ಹಾಗೆ. ಸರಿ ತಾತ, ಇಲ್ಲಿ ಬಂದಿದ್ರಲ್ಲ, ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಸಂತೋಷ ಆಗಿದೆ, ತುಂಬಾ ಮಜಾ ಬರುತ್ತೆ. ಮಜಾ ಬರುತ್ತೆ ಅಲ್ಲ, ಮಜಾ ಭಾರತ್. ಮಜಾ ಭಾರತದಿಂದ ಮಜಾ ಬರುತ್ತೆ. ಓಕೆ. ಓ ಶ್ರುತಿ ಅವರು, ಶ್ರುತಿಮಾ ನಮಸ್ಕಾರ. ನೀವು ಟಿವಿಲ್ ಬಂದಾಗೆಲ್ಲ ನಾವು ಟಿವಿಗೆ ನಲ್ಲಿ ಹಾಕೊಂಡು ನೋಡಿದೀವಮ್ಮ. ಯಾಕೆ ತಾತ? ತಮಿಳ್ನಾಡಿಗೆ ನೀರು ಕಳ್ಸಕ್ಕೆ ಅಂತ ಕಳ್ಸಕ್ಕೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಶಶಿಕಲಾನೇ ಇಲ್ಲಿ ಬಂದಿದಾರಲ್ಲ, ಕೊಟ್ಬಿಡೋಣ ಅಂತ ಇಲ್ಲೇ ಇಟ್ಕೊ. ತುಂಬಾ ಚೆನ್ನಾಗಿ ಮಾಡ್ತೀರಮ್ಮ. ಥ್ಯಾಂಕ್ ಯು. ಎಷ್ಟು ಅಳಿಸಿ 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 ಸಮಾಧಾನ ಮಾಡ್ಕೊಳ್ಳಿ ತಾತ. ಸಮಾಧಾನವಾಗಿದ್ದೀನಿ. ಆಯ್ತು ತಾತ, ತುಂಬಾ ಸಂತೋಷಮ್ಮ ನಿಮ್ಮನ್ನ ನೋಡಿ ಇವತ್ತು. ಆದ್ರೂ ನೀವು ನಗೋದನ್ನ ನೋಡಿದ್ರೆ ಇನ್ನೂ ಖುಷಿ ಆಗುತ್ತಮ್ಮ. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿದ್ದೀರಾ. ನಾನು ಚಿಕ್ಕನಿಂದ ನೋಡಿ ನಿಮ್ಮನ್ನ ಇಷ್ಟಪಡ್ತೀನಿ ತಾತ. ಅವರು ಚಿಕ್ಕ ವಯಸ್ಸು, ನಿಮ್ಮಷ್ಟೆಲ್ಲ ವಯಸ್ಸಿಲ್ಲ, ಸುಮ್ಮನೆ ಇರಿ ತಾತ. ನಮ್ಮ ಎಸ್ ನಾರಾಯಣ. ಎಸ್ ನಾರಾಯಣ ಅವ್ರು ಗೊತ್ತಾ? ಯಾರು ಗೊತ್ತಿಲ್ಲ? ಹೌದಾ ತಾತ? ಕಣಮ್ಮ, ನನ್ನ ಹೆಂಡತಿ ಯಾರು ಗೊತ್ತಾ ನಿಂಗೆ? ನಿಮ್ಮ ಹೆಂಡ್ತಿನ? ಯಾರು ತಾತ? ಅವ್ರ ಹೀರೋಯಿನ್. ಯಾರು ತಾತ ಅದು? ಅದೇ ಪಾರ್ವತಿ ಅಂತ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ರಲ್ಲ, ಅದೇ ಹುಡುಗಿ ನನ್ನ ಹೆಂಡತಿ. ಎಳ್ದು ಎಷ್ಟೊಂದಿನ ಬಂದು ಸೀರಿಯಲ್. ಆ ಹುಡುಗಿ ವಯಸ್ಸಾಗೋಯ್ತು, ಅವಳೇ ಕಣಪ್ಪ ನನ್ನ ಹೆಂಡತಿ. ಪಾರ್ವತಿ. ಪಾರ್ವತಿ. ಎಸ್ ನಾರಾಯಣ ಅವ್ರಿಗೆ ಎಸ್ ನಾರಾಯಣ ಅಂತ ಯಾಕೆ ಹೆಸರು ಬಂತು ಗೊತ್ತಾ ನಿಂಗೆ? ನಂಗೆ ಗೊತ್ತಿಲ್ಲಪ್ಪ, ಯಾಕೆ ಬಂತು? ಅಯ್ಯೋ, ಅವ್ರಿಗೆಲ್ಲ ಬಂದು ಕೇಳೋರು ಏನಂತ. ನಾರಾಯಣ್ ಡೈರೆಕ್ಷನ್ ಮಾಡ್ತೀರಾ? ಎಸ್. ಆಕ್ಟಿಂಗ್ ಮಾಡ್ತೀರಾ? ಎಸ್. ಸೀರಿಯಲ್ ಮಾಡ್ತೀರಾ? ಎಸ್. ಎಲ್ಲ ಮಾಡ್ತೀರಾ? ಎಸ್. ಅದಕ್ಕೆ ಎಲ್ಲದಕ್ಕೂ ಎಸ್ ಅಂದು ಎಸ್ ನಾರಾಯಣ್ ಅಂತ ಬಂತು. ಹೌದಾ ತಾತ? ಇದು ವಿಷಯ ನಿಮ್ಗೆ ಗೊತ್ತಿತ್ತಾ ನಾರಾಯಣ್ ಅವರೇ? ಇಲ್ಲ ಸ್ವಾಮಿ, ನನಗೂ ಗೊತ್ತಿರಲಿಲ್ಲ, ಈಗಲೇ ಹೇಳಿದ್ದು. ಕಿಟ್ಟಿ ಅವ್ರು ಬಂದಿದ್ದಾರೆ. ಕಿಟ್ಟಿ ಅವ್ರು ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಡೈಮಂಡ್ ಸ್ಟಾರ್ ನನ್ನ ಹೆಂಡತಿಗೆ ತುಂಬಾ ಇಷ್ಟ. ಡೈಮಂಡ್ ಬೇಕು ಅಂತ ಕೇಳಿದ್ಲು. ತಗೊಂಡು ಇವ್ರು ಫೋಟೋ ಕೊಟ್ಬಿಟ್ಟು ಒಳ್ಳೆ ಕತೆ ಮಾಡಿ. ನೀನ್ ಫೋಟೋ ಇದ್ರಿಂದ ಬಚಾವಪ್ಪ, ಇಲ್ಲಾಂದ್ರೆ ಎಲ್ಲಿಂದ ಹುಡ್ಕೊಂಬರ್ಬೇಕು ಡೈಮಂಡ್. ನಾನು ಹೋಗ್ಲಿ ಬಿಡಿ ತಾತ. ಅವ್ರು ಯಾಕೆ ಬಂದಿದ್ದಾರೆ ಗೊತ್ತಾ? ಯಾಕೆ ಬಂದಿದ್ದಾರೆ? ಸಿಲಿಕಾನ್ ಸಿಟಿ ಅಂತ ಸಿನಿಮಾ ಮಾಡ್ತಾ ಇದ್ದಾರೆ. ಪಾಪ್ ಕಾರ್ನು, ಬೇಬಿ ಕಾರ್ನು ಗೊತ್ತು. ಸಿಲ್ಲಿ ಕಾರ್ನ್ ಯಾವ್ದಮ್ಮ? ಸಿಲಿಕಾರ್ನ್ ಅಲ್ಲ, ಸಿಲಿಕಾನ್. ಅಮೀರ್ ಖಾನ್, ಸಲ್ಮಾನ್ ಖಾನ್ ತರ ಸಿಲಿಕಾನ್. ಸಿಲ್ಲಿಯಾಗಿ ಆಡ್ಬೇಡಿ. ಸಿಲಿಕಾನ್ ಸಿಟಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಾವ್ಯ ಶೆಟ್ಟಿ ಅವರು. ಕಾವ್ಯ ಶೆಟ್ಟಿ. ಶೆಟ್ಟಿ ಗಿಟ್ಟಿ ಇದ್ಮೇಲೆ ಆ ಫಿಲಮ್ ಗಟ್ಟಿಯಾಗಿ ಓಡುತ್ತೆ ಬಿಡ. ಕಾವ್ಯ, ಏನಮ್ಮ ಹಿಂಗಿದ್ಯಾ ನೀನು? ಬಿಳಿ ಡ್ರೆಸ್ ಬೇರೆ ಹಾಕೊಂಬಗಿದ್ಯಾ? ಇನ್ಮೇಲೆ ಕಾವ್ಯ ಬರೆಯೋಣ ಅಂತ ಅನ್ಸುತ್ತೆ. ಹೆಂಡತಿ ಮನೇಲಿ ನೋಡ್ತಿರ್ತಾಳ, ಬೇಡ ಸುಮ್ಮನೆ. ಹೆಂಡತಿ ಅಂದ್ರೆ ಅಷ್ಟೊಂದು ಹೆದರಿಕೆನಾ ತಾತ ನಿಮ್ಗೆ? ನಿನ್ಗೇನು ಗೊತ್ತು? ಸುಮ್ಮನೆ ಇರಮ್ಮ. ನಾರಾಯಣ ಅವ್ರನ್ನ ಕೇಳು, ಮದುವೆ ಆಗಿರೋ ಗಂಡಸ್ರ ಕಷ್ಟ ಏನು. ಹೌದಾ ತಾತ? ಅಂದ್ರೆ ಅಜ್ಜಿ ಹೇಳಿದಕ್ಕೆಲ್ಲ ಹೆದರ್ಕೊಂಡ್ಬಿಡ್ತೀರ. ತುಂಬಾ ಹೆದರಿಕೆನಾ ನಿಮ್ಗೆ ಅಜ್ಜಿ ಕಂಡ್ರೆ? ನಾನ್ ಯಾಕೆ ಹೆದರ್ಕೊಳ್ಳಿ ಅವಳು ಕಂಡ್ರೆ? ಅವ್ರು ಹೇಳಿದೇನು ಮಾಡಲ್ವಾ ನೀವು? ನಾನ್ ಯಾಕೆ ಮಾಡ್ಲಿ, ನನ್ ಗಂಡ್ಸು. ಹೌದಾ ತಾತ? ಏನಮ್ಮ ಈ ತರ ಡೌಟ್ ಇಂದ ಕೇಳ್ತೀಯ? ಓಕೆ ತಾತ. ಅಲ್ಲ, ಅಜ್ಜಿ ಹೇಳಿದೇನು ಮಾಡಲ್ವಾ? ಅವಳು ಹೇಳ್ತಾಳೆ. ಏನಂತ ಹೇಳ್ತಾರೆ? ಅದೇ ರೀ, ನಾನು ಮನೆಗೆ ವಾಪಸ್ ಬರೋದ್ರೊಳಗಡೆ ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ತೊಳ್ದಿಟ್ಟಿರ್ರಿ ಅಂತ ನೀವು ಕೇಳ್ತೀರಾ. ನಾನ್ ಯಾಕೆ ಕೇಳಿ? ನನ್ ಗಂಡ್ಸಲ್ವಾ? ಮತ್ ನೀವೇನ್ ಮಾಡ್ತೀರಾ? ಫಸ್ಟು ಮನೆ ಒರೆಸಿ, ಆಮೇಲೆ ಪಾತ್ರೆ ತೊಳೆದು, ಲಾಸ್ಟಲ್ಲಿ ಕಸ ಗುಡಿಸ್ತೀವಿ ತಾತ.
ಈ ಮದುವೆಗಿಂತ ಮುಂಚೆ ಹುಡುಗನ್ ಜಾತಕನೂ ನೋಡ್ತಾರೆ, ಹೌದು, ಹುಡುಗಿ ಜಾತಕನೂ ನೋಡ್ತಾರೆ, ಹೌದು. ಆದ್ರೂ ಸಹ ಡೈವರ್ಸ್ಗಳಾಗತ್ತಲ್ಲ, ಯಾಕೆ? ಅದು ಅವರಿಬ್ರು ತಪ್ಪಲ್ಲ, ಮತ್ತೆ ಇನ್ಯಾರು ತಪ್ಪು? ಅಯ್ಯೋ, ಈ ಲಾಯರ್ ಜಾತಕದಲ್ಲಿ ಇವರಿಬ್ಬರನ್ನ ಬೇರೆ ತಡಿಸೋ ಯೋಗ ಇರುತ್ತೆ. ಹೌದಾ ತಾತ? ಹ್ಞೂ ಕಣಮ್ಮ. ಈ ಗಂಡ ಹೆಂಡತಿ ಜಗಳ ಎಲ್ಲಿವರೆಗೂ? ಇಬ್ರಲ್ಲೊಬ್ರು ನೆಗದ್ದಿಳೋರು. ಒಳ್ಳೆ ಕತೆ ಆಯ್ತು. ನಿಮ್ದು ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜು? ಏನಮ್ಮ ವ್ಯತ್ಯಾಸ? ಯಾಕತ್ತ? ಒಂದು ಸೂಸೈಡ್, ಒಂದೊಂದು ನ್ಯಾಚುರಲ್ ಡೆತ್. ನಮ್ಮ ನಿರಂಜನ ಮದುವೆ ಆಗ್ತಾ ಇದ್ದಾನೆ, ಕುರಿನ ಹಳ್ಳಕ್ಕೆ ತಳ್ತಾ ಇದೀವಿ. ನಿರಂಜನ, ಹೇಳಪ್ಪ. ಹೇಗ ಅನ್ನಿಸ್ತಿದ್ಯಪ್ಪ ಮದುವೆ ಆಗ್ತಾ ಇದೆಯಲ್ಲ? ಅದೇ ನೀವ್ ಹೇಳಿದ್ಮೇಲೆ ಯೋಚನೆ ಮಾಡ್ತೇನೆ ಹೆಂಗಾಗ್ಲಿ ಅಂತ. ಏನಾದ್ರೂ ಮಾಡ್ಕೊಪ್ಪ, ಯಾವ್ದು ಮಾಡಿದ್ರು ಒಂದೇ ಹಾರ ತಗೊಂಬಂದ್ ಹಾಕ್ತಿವಿ. ಈ ಆಂಬ್ಯುಲೆನ್ಸ್ ಹೇಗ್ ಸೌಂಡ್ ಮಾಡುತ್ತೆ? ಆಂಬ್ಯುಲೆನ್ಸ್ ಹೇಗ್ ಸೌಂಡ್ ಮಾಡುತ್ತೆ? ಹೋದಾ ಹೋದಾ ಹೋದಾ. ಅದೇ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿತ್ತು ಅಂತ ಇಟ್ಕೊಳ್ಳಿ. ಹೋದ 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 ಹೋದನಾ? ಮಿಸ್ ಕಾಲ್ ಕೊಡು. ಹೌದು ಕಿಟ್ಟಿ ಅವ್ರೆ, ನಿಮ್ ಸಿಲಿಕಾನ್ ಸಿಟಿನಲ್ಲಿ ಟ್ರಾಫಿಕ್ ಜಾಮ್ ಇರುತ್ತಾ ಇಲ್ವಾ? ಸಿಕ್ಕಾಪಟ್ಟೆ. ಅಯ್ಯಯ್ಯೋ, ಅನ್ಕೊಂಡೆ. ಹೇಗ್ ಅನ್ಕೊಂಡ್ರಿ? ಅದೇ ಅವ್ರು ರೆಡ್ ಕ್ಯಾಪ್ ಹಾಕೊಂಡ್ ಬಂದಾಗ್ಲೇ ಸಿಗ್ನಲ್ ಅಂತ. ಕಾವ್ಯ, ಹೇಗ್ ಅನ್ನಿಸ್ತಿದ್ಯಮ್ಮ ಸಿನಿಮಾ ಬಗ್ಗೆ? ಖುಷಿ ಆಗ್ತಾ ಇದೆ. ಖುಷಿ ಆಗ್ತಿದ್ಯಾ? ಆಮೇಲೆ ಇನ್ನೇನಾಗ್ತಿದೆ? ಇನ್ನೇನು ಆಗ್ತಾ ಇಲ್ಲ. ತಾತ ಎಂತ ತೀಟೆ ತಾತ ಅಂದ್ರೆ ಕಾವ್ಯನ ಹೆಸರು ಹೋಗೋದ್ರಲ್ಲೇ ಕಿರಿಕಿದೆ. ಕಾವ್ಯ ಎಲ್ಲ ನಮ್ಮ ಅರ್ಥ ಆಗುತ್ತಲ್ಲಪ್ಪ ನಿಮ್ಗೆ. ಬಿಡಪ್ಪ, ನಿನ್ ವಯಸ್ಸು ದಾಟ್ಕೊಂಡೆ ನಾನು ಈ ವಯಸ್ಸಿಗೆ ಬಂದಿದ್ದು. ಶೀತಲೋ, ತಾತ ಹೆಂಗಿದ್ಯಮ್ಮ? ಏನೋ ಚೆನ್ನಾಗಿದೆ, ನಿಮ್ಮ ಆಶೀರ್ವಾದ. ಏನ್ ಚೆನ್ನಾಗಿದ್ಯೋ ಏನೋ. ಯಾಕೆ ತಾತ? ಅಯ್ಯೋ, ಆಚೆ ನಿಂತಿದ್ಲ ಅಯ್ಯಮ್ಮ, ಯಾರೋ ಬೈಕ್ ನಾನು ಸ್ಪೀಡಾಗಿ ಬಂದು ಸಡನ್ ಆಗಿ ಬ್ರೇಕ್ ಹಾಕ್. ಯಾಕೆ? ಅಯ್ಯಮ್ಮನ್ ನೋಡಿ. ಅದ್ ಯಾಕೆ ಬ್ರೇಕ್ ಹಾಕಿದ್ರು? ಅದೇ ಜೀಬ್ರಾ ಕ್ರಾಸಿಂಗ್ ಇರ್ಬೇಕು ಅಲ್ವೇನಮ್ಮ? ಕರೆಕ್ಟ್. ಬ್ರೇಕ್ ಹಾಕಿದ್ದಾರೆ ಯಾರು ಅಲ್ಲ, ನನ್ನ ಮೊಮ್ಮಗ. ಅದಕ್ಕೆ ಗೊತ್ತು ನಿಮ್ಗೆ. ಹೂ ಕಣಮ್ಮ. ತಾತ, ಅಜ್ಜಿ ಬಗ್ಗೆ ಏನಾದ್ರು ಹೇಳಿ ತಾತ. ಏನಮ್ಮ ಇದೆ ಅವಳ ಬಗ್ಗೆ ಹೇಳಕ್ಕೆ? ಪ್ಲೀಸ್ ತಾತ, ಅಜ್ಜಿ ನೀವು ಮದುವೆ ಆಗಕ್ಕಿಂತ ಮುಂಚೆ ಹೇಗಿದ್ರು? ಡಿಡ್ ಯು ಫಾಲ್ ಫಾರ್ ಹರ್ ಲುಕ್ಸ್? ಹೇಗಿದ್ರು ಮದುವೆಗಿಂತ ಮುಂಚೆ? ನನ್ನ ಹೆಂಡತಿ ಮದುವೆಗಿಂತ ಮುಂಚೆ ಹೆಂಗಿದ್ಲು ಗೊತ್ತಾ? ಹೇಗಿದ್ರು ತಾತ? ತುಟಿಯೊಳಗೆ ಇದ್ದಂತ ಹಲ್ಲೊಂದೆ ಒಂದು, ತುಟಿ ಆಚೆ ಬಂದದ್ದು 31. ನಮ್ಮನೇಲಿ ಕಾಯ್ತುರಿ ಅಮ್ಮನೇ ಇರ್ಲಿಲ್ಲ. ನಾವು ನೋಡ್ಕೊಂಡು ಸುತ್ತಿದ್ದೋಡಮ್ಮ. ಹೆಂಗೆ ನಾವು ಆಗಿನ ಕಾಲದಲ್ಲಿ ಅವ್ರು ಅಳದ್ ನೋಡ್ಕೊಂಡು ಅಳ್ತಿದ್ವಿ, ಅವ್ರಿಗೆ ನಾವು ನೋಡ್ಕೊಂಡು ನಗ್ತಾ ಇದ್ವಿ. ತಾತ, ನಿಮ್ಗೆ ಎಷ್ಟು ಜನ ಮಕ್ಳು? 24 ಜನ ಮಕ್ಳು. 24 ಜನ ಅಷ್ಟೇ ಕಣಮ್ಮ ಆಗಿದ್ದು. 24 ಜನ ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ನವ್ರು ಬಂದಿರ್ಲಿಲ್ವಾ ನಿಮ್ಮನೆಗೆ? ಬಂದಿದ್ರು. ಏನಂದ್ರು? ಬಂದ್ರು, ಓಕೆ, ನೋಡಿದ್ರು, ಓಕೆ, ಯಾವ್ದೋ ಸ್ಕೂಲ್ ಇರ್ಬೇಕು ಅಂತ ಹೊಟ್ಟೋದ್ರು. ಅಜ್ಜಿದ್ ಏನ್ ಪ್ರಾಬ್ಲಮ್ಮು? ಅಯ್ಯೋ, ಎಲ್ಲಾದ್ರೂ ಹೋಗ್ಬೇಕಾದ್ರೆ 3 ದಿನ ಮುಂಚೆನೆ ಹೇಳ್ಬೇಕು. ಅದ್ಯಾಕೆ? ಮೇಕಪ್ ಹಾಕೋತಾಳಮ್ಮ, ಮೇಕಪ್. ಅದ್ಯಾಕೆ ಅಷ್ಟೊಂದು ಮೇಕಪ್ ಹಾಕೋತಾರೆ? ಯಾಕಂದ್ರೆ ಅವಳು ಮೈಕಪ್ಪು. ಏನೇನ್ ಮೇಕಪ್ ಹಾಕೋತಾರೆ? ಫೌಂಡೇಶನ್, ಕ್ರೀಮು, ಓಕೆ, ಅರ್ಧ kg. ಆಮೇಲೆ ಪೌಡ್ರು, ಓಕೆ, 1/4 kg. ಲಿಪ್ಸ್ಟಿಕ್, ಲಿಪ್ ಲೈನರು, ಲಿಪ್ ಗ್ಲಾಸು, ಮಸ್ಕಾರ, ಐ ಶ್ಯಾಡೋ, ಇಷ್ಟೆಲ್ಲ ಹಾಕೊಂಡು ಲಾಸ್ಟ್ ಅಲ್ಲಿ ಏನಂತ ಕೇಳ್ಬೇಕು. ಏನಂತ ಕೇಳ್ತಾರೆ ತಾತ? ಏನು ಅಂದ್ರೆ ನ್ಯಾಚುರಲ್ ಆಗಿ ಕಾಣ್ತಾ ಇದೀನಲ್ವೇನ್ರಿ? ಅದಕ್ಕೆ ನೀವೇನ್ ಹೇಳ್ತೀರಾ? ಅಯ್ಯೋ ಸುಮ್ಮನೆ, ಒಳ್ಳೆ ಅಂಬಾಸಿಡರ್ ಕಾರಿಗೆ ರೀಪೇಂಟಿಂಗ್ ಮಾಡ್ದಂಗಿದ್ಯಾ? ಪಾಪ ತಾತ, ಈ ತರ ಎಲ್ಲ ಹೇಳೋ ಬದಲು ಚೆನ್ನಾಗಿದ್ಯಾ ಅಂತ ಹೇಳ್ಬೇಕು. ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗಿದ್ನಮ್ಮ. ಎಲ್ಲಿ ಕರ್ಕೊಂಡು ಹೋಗಿದ್ರಿ? ಮಾರ್ಕೆಟ್ಗೆ. ಅಲ್ಲೇನಾಯ್ತು ಗೊತ್ತಾ? ಏನಾಯ್ತು ತಾತ? ಏನು ಅಂದ್ರೆ ಅಲ್ಲಿ ನೋಡ್ರಿ ಆ ಹುಡ್ಗ, ಅಲ್ಲೇ ನಿರಂಜನ್ ಜಾಗದಲ್ಲಿ ಕೂತಿದ್ದ ಅವನೊಬ್ಬ. ಅಲ್ಲಿ ನೋಡ್ರಿ ಆ ಹುಡ್ಗ ನನ್ನನ್ನೇ ಅವಾಗ್ಲಿಂದ ದುಡ್ಕೊಂಡು ನೋಡ್ತಾ ಇದ್ದಾನೆ ಅಂತಾಳೆ. ಅದಕ್ಕೆ ನೀವೇನಂದ್ರಿ? ಸುಮ್ಮೀರೆ, ಅವನು ಗುಜರಿ ಅಂಗಡಿ, ಅವನು ಹಳೆ ಸಾಮಾನು, ಹಂಗೆ ನೋಡೋದು. ಆಯ್ತು ತಾತ, ಮಹಿಳೆಯರ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೆಣ್ಣು ಮಕ್ಕಳ ಬಗ್ಗೆ ನೋಡಮ್ಮ, ನಾನೊಂದು ಸಣ್ಣ ಕತೆ ಹೇಳ್ತೀನಿ. ಈ ಗಾಂಧಾರಿ ಮತ್ತು ಕುಂತಿ ಬಗ್ಗೆ. ಓಕೆ, ಕುಂತಿ ಇನ್ನೇನು ಹೆತ್ತಿಟ್ಟು ಅವಳ ಮಕ್ಕಳೆಲ್ಲ ರಾಜರಾಗ್ಬಿಡ್ತಾರಲ್ಲ ಅಂತ ಗಾಂಧಾರಿ ಗೊತ್ತಾದ ತಕ್ಷಣ ತನ್ನ ಹೊಟ್ಟೆನ ಹೊಡ್ಕೋತಾಳಂತೆ ಜೋರಾಗಿ. ಒಂದು ಭ್ರೂಣ 100 ಭ್ರೂಣಗಳಾಗಿ ಒಡೆದೋಗುತ್ತಂತೆ. ಅದನ್ನ ವ್ಯಾಸ ಮಹರ್ಷಿಗಳು 101 ಮಡಕೆಗಳಲ್ಲಿ ಹಾಕಿ ಪ್ರತಿಯೊಂದು ಭ್ರೂಣನೂ ಹಾಕಿದ್ರಂತೆ. ಆಗಿನ ಕಾಲದಲ್ಲಿ ಒಂದು ಭ್ರೂಣ ಸಹ ಸಾಯಬಾರ್ದು ಅಂತ 100 ಭ್ರೂಣಗಳನ್ನಾಗಿ ಮಾಡಿದ್ರು. ಆದರೆ ಈಗಿನ ಕಾಲದಲ್ಲಿ 100 ಹೆಣ್ಣು ಭ್ರೂಣಗಳು ಭ್ರೂಣದಲ್ಲೇ ಹತ್ಯೆಯಾಗೋಗುತ್ತೆ. ಆದ್ರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ,
ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು, ಹೆಣ್ಣು ಮಕ್ಕಳನ್ನ ಬೆಳೆಸಿ ಗುರು. ಥ್ಯಾಂಕ್ ಯು. ನಮ್ಮ ಡಿಂಕು ತಾತಂಗೆ ಒಂದ್ ಜೋರಾಗಿ ಚಪ್ಪಾಳೆ ಬರ್ಲಿ. ಜಾಸ್ತಿ ಎಲ್ಲ ಬಂದ್ಬಿಡುತ್ತೆ, ಇಡು. ಬರ್ಲಿ ಬಿಡತ್ತೆಗೆ ನಿಂದು ತಾತ. ಹಂಗೆ ಮಾಡಿದ್ರೆ ತಾತ ನಿಮ್ಗೊಂದು ಮುತ್ಕೊಡೋಣ ಅನ್ಸ್ತಿದೆ. ಅಯ್ಯೋ, ಕೊಡಮ್ಮ. ಮೂಗಟ ಬರುತ್ತೆ ಓಯ್ ಏನಿದು? ಏನದು? ಏನ್ ಮೂಸ್ತಾರದು? ತಾತ ಏನ್ ಮಾಡ್ತಿದ್ದೀರಾ? ಯಾಕೆ ತಾತ ಏನಾಯ್ತು? ಏನಿಲ್ಲಪ್ಪ. ನಿನ್ ಏನಾಯ್ತು ಪಕ್ಕ ತಾತ? ಏನಾಯ್ತು ತಾತ? ಮೂಗ್ ಹಿಂಡಾಕ್ಬಿಡ್ತೀನಿ ಹಂಗೆ. ಓಯ್, ಏನು? ನಿಜಕ್ಕೂ ಲಿಪ್ಸ್ಟಿಕ್ ಹಾಕೊಂಡಿದ್ಯಾ? ಏ ಇಲ್ಲಪ್ಪ, ಹಾಕಪ್ಪ ತಾತ. ಒಳ್ಳೆ ನಾಟಿ ತಾತ ಇದು. Anyways, ಆದ್ರೆ ನಿರಂಜನ್, ಹಾ. ಈ ನಿನಗೇನಾದ್ರೂ ವಯಸ್ಸಾದ್ರೆ ಹಿಂಗೆ ಇರ್ತೀಯ ಅನ್ಸುತ್ತೆ ಕಣ. ಏಯ್, ನಾನ್ ಚೆನ್ನಾಗಿದ್ದೀನಿ. ಬಟ್ ನಿಜವಾಗ್ಲು ಏನ್ ಟ್ಯಾಲೆಂಟು. ಜೋರಾಗಿ ಚಪ್ಪಾಳೆ ಇಂಡಸ್ಟ್ರಿಗೆ, ಸೀರಿಯಸ್ಲಿ. ಥ್ಯಾಂಕ್ ಯು. ಇವರು ಬರೀ ಸೂಪರ್. ನಮ್ಮ ದೇಶದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಡಿಂಕುನ ಎಲ್ಲಾ ಕಡೆ ಕರ್ಕೊಂಡೋಗಿ ಸೊ ಇಡೀ ವರ್ಲ್ಡ್ಗೆ ಫೇಮಸ್ ಆಗ್ಯಾರೆ. ಸೊ ನಮ್ಮ ಕನ್ನಡತಿ ಇವರು ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಮತ್ತೊಂದ್ಸಲಿ. ನಿಜವಾಗ್ಲು ಥ್ಯಾಂಕ್ ಯು. ಸೊ ಈ ಟ್ಯಾಲೆಂಟ್ ಬಗ್ಗೆ ಅಂಡ್ ಈ ತಾತನ ಬಗ್ಗೆ ಏನ್ ಹೇಳ್ತೀರಾ ಕಿಟಿ? ವಂಡರ್ಫುಲ್ ಟ್ಯಾಲೆಂಟ್, ತುಂಬಾ ಚೆನ್ನಾಗಿ ಮಾಡ್ತೀರಾ ನೀವು. ನಿಮ್ಮ ಎಂಟರ್ಟೈನ್ಮೆಂಟ್ ಹೀಗೆ ಮುಂದುವರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಅಂದ್ರೆ ಏನು ಇಂಪ್ರೂವ್ ಆಗೋದು ಬೇಡ, ಹಿಂಗೆ ಇರಲಿ ಅಂತ. ಸೊ ಶ್ರುತಿ ಮೇಡಮ್ ಹೇಳಿ ನೀವು. ಇಂದುಶ್ರೀ, ಎಸ್ ಮೇಡಮ್. ತುಂಬಾನೇ ಹೆಮ್ಮೆ ಆಗುತ್ತೆ, ತುಂಬಾನೇ ಖುಷಿ ಆಗುತ್ತೆ. ಒಬ್ಬ ಮಹಿಳೆ ಏನೆಲ್ಲ ಸಾಧಿಸ್ಬೋಳು ಅನ್ನೋದಕ್ಕೆ ನೀವು ಒಬ್ಬರು ಸಾಕ್ಷಿಯಾಗಿದ್ದೀರಾ. ನಾನು ವೆರಿ ಪ್ರೌಡ್ ಆಫ್ ಯು ಇಂದುಶ್ರೀ. ಇಟ್ ವಾಸ್ ಅಮೇಝಿಂಗ್. ನನಗೆ ತುಂಬಾನೇ ಖುಷಿ ಆಯ್ತು ಇಂದುಶ್ರೀ. ಇಟ್ ವಾಸ್ ಸೂಪರ್. ಏನಾಯ್ತಾತ? ಎಲ್ಲ ನಿನ್ ಬಗ್ಗೆ ಹೇಳಿದ್ರು, ನನ್ನ ಬಗ್ಗೆ ಏನು ಹೇಳ? ತಾತ ತಾತ ತಾತ, ನೀವು ತುಂಬಾ ಸುಂದರವಾಗಿ ಕಾಣ್ತಾ ಇದ್ದೀರಾ. ಈ ಶೋಗೆ ಬಂದಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಯ್ತು. ಐ ಲವ್ ಯು ತಾತ. ಸೊ ಎಸ್ ನಾರಾಯಣ್ ಸರ್, ನಿಮ್ಗೆ ಯಾಕೆ ಎಸ್ ಅಂತ ಬಂದಿದೆ ಅಂತ ತಾತ ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ಇವಾಗ ನೀವ್ ಹೇಳಿ, ಎಸ್ ನೋನಾ? ತಾತ, ಎಸ್ ಅಪ್ಪ. ದಿಲೀಪ್ ರಾಜ್ ಅವ್ರಿಗೆ ನಾನು ಅಭಿನಂದಿಸ್ಬೇಕು. ಒಳ್ಳೆ ದಿನ, ಒಳ್ಳೆ ಸಾಧಕರನ್ನ ವೇದಿಕೆ ಮೇಲೆ ಕರೆಸಿ ಈ ಥರದೊಂದು ಶೋ ಕೊಡಿಸಿದ್ದಾರೆ. ಫಸ್ಟ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು, ಇಂಡಸ್ಟ್ರಿ ಅವ್ರಿಗೆ ಕಂಗ್ರಾಟ್ಸ್ ಹೇಳಬೇಕು. ಥ್ಯಾಂಕ್ ಯು. ಫಸ್ಟ್ ಟೈಮ್ ನೀವು ನಿಮ್ಮ ಶ್ರೀಮತಿಗೆ ಗುಲಾಬಿ ಕೊಟ್ಟಿದ್ದು ಯಾವ ಕೈಯಲ್ಲಿ? ಇದೇ ಕೈನಲ್ಲಿ ಕಡಪ್ಪ. ಅವತ್ತಿಂದ ಅದು ಇದೋಯ್ತು, ಎತ್ತಕ್ಕೆ ಆಗ್ತಾ ಇಲ್ಲ ಮೇಲೆ. ಯಾಕೆ ತಾತ? ನನ್ನ ಹೆಂಡತಿಗೆ ದಿನ ನಾನು ಮಲ್ಲಿಗೆ ಹೂವು ಕೊಡ್ತೀನಿ. ಮಲ್ಲಿಗೆ ಹೂವ ದಿನ. ಅಷ್ಟೊಂದು ಪ್ರೀತಿನ ಹೆಂಡತಿ ಮೇಲೆ. ಪ್ರೀತಿ ಇರೋದು ನಿಜ, ಹೆಂಡತಿ ಮೇಲಲ್ಲ, ಮತ್ತೆ ಹೂ ಮಾರೋಳ ಮೇಲೆ. ಎಲ್ಲರೂ ನಿಮ್ಮನ್ನ ಇನ್ಸ್ಪಿರೇಷನ್ ತಗೊಂಡ್ಬಿಟ್ರೆ ನಿರಂಜನ್ ಅಂತವ್ರೆಲ್ಲ ಕುಲ್ಗೆಟ್ ಹೋಗ್ಬಿಡ್ತಾರೆ. ಇಲ್ಲ, ಅವ್ರು ಕುಲ್ಗೆಟ್ ಹೋಗಿದ್ದಾರೆ, ಇನ್ ಕೆಲ್ಕೊಡಕ್ಕೆ ಚಾನ್ಸ್ ಇಲ್ಲ. ಆಗಲ್ಲ, ಇನ್ನಾಗಲ್ಲ. ನೀನ್ ಬದಲಾಗಲ್ವಾ? ತಾತ ನಿಮ್ಗೂ ಗೊತ್ತಾಗೋಯ್ತಾ? ಎನಿವೇ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹೇಳಮ್ಮ ಕಾವ್ಯ. ತಾತ, ನಾಟಿ ತಾತ. ಇಂಡಸ್ಟ್ರಿ ಫಸ್ಟ್ ಟೈಮ್ ನಾನು ತಾತನ ಮೀಟ್ ಮಾಡ್ತಾ ಇರೋದು. ಆ್ಯಂಡ್ ವಿಮೆನ್ಸ್ ಡೇ ಸ್ಪೆಷಲಿ ನೀವು ಇವತ್ತು ಬಂದು ಪರ್ಫಾರ್ಮ್ ಮಾಡಿದ್ದೀರಾ. ಪರ್ಫೆಕ್ಟ್ ಎಕ್ಸಾಂಪಲ್, ಸಚ್ ಎ ಗುಡ್ ಎಕ್ಸಾಂಪಲ್ ಫಾರ್ ಆಲ್ ಆಫ್ ಅಸ್. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಪ್ರಪಂಚದ 30 ಶ್ರೇಷ್ಠ ಹಾಸ್ಯ ಪ್ರವೀಣರ ಪೈಕಿ ನಮ್ಮ ಇಂಡಸ್ಟ್ರಿ ಕೂಡ ಒಬ್ರು. ಸೂಪರ್ ಆಗಿ ಒಂದು ಚಪ್ಪಾಳೆ ಬರಲಿ. 3000ಕ್ಕಿಂತ ಹೆಚ್ಚಿನ ಪ್ರದರ್ಶನವನ್ನು ಅವರು ಕೊಟ್ಟಿದ್ದಾರೆ. ಇವರ ಹಾಸ್ಯ ಹೀಗೆ ಮುಂದುವರಿತಾ ಇರಲಿ. ಮಜಾ ಭಾರತಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ತುಂಬಾ 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 ಥ್ಯಾಂಕ್ಸ್. ತಾತ, ಒಂದು ಆಶೀರ್ವಾದ ಮಾಡಿ. ಯಾರಿಗಪ್ಪ? ಮಜಾ ಭಾರತಕ್ಕೆ ಒಂದು ಆಶೀರ್ವಾದ. ಮಜಾ ಭಾರತ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಂದು ಮೊನ್ನೆ ಡಾಕ್ಟರ್ ಹತ್ರ ಹೋಗಿದ್ದೆ. ಯಾಕೆ ಹೊಟ್ಟೆ ಎಲ್ಲ ಉಣ್ಣಾಗ ಹೋಗಿತ್ತು. ಯಾಕೆ ನಕ್ಕು ಹೊಟ್ಟೆ ಎಲ್ಲ ಉಣ್ಣಾಗ ಹೋಗಿತ್ತು. ಡಾಕ್ಟರ್ ಹತ್ರ ಹೋಗಿದ್ದೆ. ಸ್ವಲ್ಪ ದಿನ ನಿಲ್ಸಿಪ್ಪ, ನೀವು ನೋಡೋದು ತುಂಬಾ ನಗ್ತಾ ಇದ್ದೀರಾ, ಹೊಟ್ಟೆ ಎಲ್ಲ ಉಣ್ಣಾಗ್ತಾ ಇದೆ, ಅಲ್ಸರ್ ಆಗ್ತಾ ಇದೆ ಅಂತ ಹೇಳಿದ್ರು. ನಿಧಾನಕ್ಕೆ ನೋಡ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಬರ್ತಾ ಇದೆ, ಅದ್ಭುತವಾಗಿ ಬರ್ತಾ ಇದೆ. ತುಂಬಾ ಒಳ್ಳೆ ಕಾರ್ಯಕ್ರಮ, ಕನ್ನಡಕ್ಕೆ ಬೇಕಾದಂತ ಕಾರ್ಯಕ್ರಮ. ಅದ್ಭುತವಾಗಿ ಬಂದೆ. ಹ್ಯಾಟ್ಸ್ ಆಫ್ ಜಡ್ಜಸ್ಗೆ. ನಿಮ್ಮಿಬ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮತ್ತೆ ಪಾರ್ಟಿಸಿಪೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಪ್ಪ. ಎಲ್ಲರೂ ನೋಡ್ಲೇಬೇಕಾದ ಕಾರ್ಯಕ್ರಮ. ಥ್ಯಾಂಕ್ ಯು ಡಿಂಕು ತಾತ. ಥ್ಯಾಂಕ್ ಯು. ಎಸ್ ಶೀತಲ್, ಡಿಂಕುದ ಆಶೀರ್ವಾದ ಮಾಡಾಗಿದೆ. ನಾನು ಇಷ್ಟರಲ್ಲೇ ಬಾಬಾ ಆಗ್ತಾ ಇದ್ದೆ. ಜೈ ಅಲಕ್ ನಿರಂಜನ್. ನನ್ನ ಜೊತೆ ಒಬ್ಬ ಸನ್ಯಾಸಿ ಇದ್ದಾನೆ, ನನ್ನ ಕ್ಲೋಸ್ ಫ್ರೆಂಡ್. ಅವನು ಇವಾಗ ಬಾಬಾ ಆಗಿದ್ದಾನೆ. ಬೇಜಾರು ಹೋಗ್ಸುವಂತ ಒಂದು ವರ ಕೊಡ್ತಾ ಇದ್ದಾನೆ. ನೀವೆಲ್ಲ ನೋಡಿ ಎಂಜಾಯ್ ಮಾಡಿ. ಸೊ ಪ್ಲೀಸ್ ವೆಲ್ಕಮ್ ಮಂಗಳೂರು ಫ್ರೆಂಡ್ಸ್ ಆನ್ ಸ್ಟೇಜ್.
ಓಂ ಕರ್ಮು ಜ್ಯೂಸುಂ ಪೈನಾಪಲ್ ಜ್ಯೂಸುಂ ಚಿಕ್ಕು ಜ್ಯೂಸುಂ ಬನಾನಾ ಜ್ಯೂಸುಂ. ಎಂತ ನೀವು ಜ್ಯೂಸ್ ಅಂಗಡಿ ಬಂದದ ಮತ್ತೆ ಕರ್ಮು ಜ್ಯೂಸ್ ಅಂತ ಎಲ್ಲಿದ್ದ ಅದು? ಮಂತ್ರವಾದಿಗಳೇ ಏನು ಹೇಳು? ನಾನು ಕೇಳುದು ಎಲ್ಲಾ ಮಂತ್ರವಾದಿಗಳು ಚಂಡೆ ಮ್ಯೂಸಿಕ್ ಅಲ್ಲಿ ಬರ್ತಾರೆ, ನಾವೇನು ಈ ಸಾರಿ ನಾಸಿಕ್ ಬ್ಯಾಂಡ್ ಅಲ್ಲಿ ಬಂದದ್ದು? ನಾವು ಯಾರು ನಾವು ಕಪಟ ಮಂತ್ರವಾದಿ, ಡೋಂಗಿ ಮಂತ್ರವಾದಿ. ಅದು ನೋಡುವಾಗ ನಮಗೆ ಅದು ಇದು ಅಂತ ಮ್ಯೂಸಿಕ್ ಬೇಕಂತ ಏನಿಲ್ಲ. ನಮಗೆ ಒಟ್ಟಾರೆ ಗ್ರಿಪ್ಗೆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದ್ರೆ ಆಯ್ತು. ಮೊದಲು ನಾವು ಏನಾಗಿದ್ವಿ? ಮೊದಲು ನಾವು ಮನೆ ಕಟ್ಟುವ ಮೇಸ್ತ್ರಿಗಳು, ಆದ್ರೆ ಈಗ ಸುಳ್ಳು ಹೇಳುವ ಶಾಸ್ತ್ರಿಗಳು. ನಾವು ಮೇಸ್ತ್ರಿ ಆದ ಟೈಮ್ ಅಲ್ಲಿ ಕದ್ದು ಒಯ್ಗೆ ಮಣ್ಣು ಸಿಮೆಂಟ್ ಅಂತ ನಮ್ಮ ಮನೆಗೆ ಕೊಂಡೋಗ್ತಾ ಇದ್ದೇವೆ. ಆದ್ರೆ ಈಗ ಹೊಸ ಮನೆ, ಹೊಸ ಕಾರು, ಹೊಸ ಎಂಟಿಯಲ್ಲಿದ್ದ ಮದುವೆ ಆಗ್ಲಿಕ್ಕೆ ಸಂಕಟ ಇದ್ದ ಎಲ್ಲ ಹುಡುಗಿಯರಿಗೆ ಹೋಗಿಕೊಂಡೇ ಹೋಗುದು ಇವರು. ನೀವು ಹೇಗೆ ಮಂತ್ರವಾದಿ ಹೇಗೆ ಅದಾದದ್ದು? ಅದೊಂದು ಸಣ್ಣ ವಿಚಾರ ಮಾರ. ಹೇಗೆ? ನಾವು ಮೇಸ್ತ್ರಿಯಾಗಿ ದುಡಿದಿದ್ದ ಕಾಲದಲ್ಲಿ ನಮ್ಮೊಟ್ಟಿಗೆ ಹೆಲ್ಪರ್ ಆಗಿ ಒಬ್ಬ ಹನುಮಂತ ಅಂತ ದುಡಿತಿದ್ದ, ಗೊತ್ತುಂಟಾ? ಹೌದಾ? ನೆನ್ಪು. ಅವನಿಗೆ ಮದುವೆಯಾಗಿ 5 ವರ್ಷವಾದ್ರೂ ಮಕ್ಕಳಾಗದ ಕರ್ಮಕ್ಕೆ ಅವ ಎಲ್ಲಿಯೇ ಒಂದು ಮಂತ್ರವಾದಿ ಕಡೆ ಹೋಗಿ ಕೇಳಿದಂತೆ, ನನಗೆ ಮಕ್ಕಳಾಗಿಲ್ಲ, ಕಾರಣ ಏನು ಅಂತ. ಅದಕ್ಕೆ ಆ ಮಂತ್ರವಾದಿ ಹೇಳಿದ್ರಂತೆ, ನಿಂಗೆ ಗುರುಬಲ ಕಮ್ಮಿಂಟು ಅಂತ. ಆ ವಿಷಯವನ್ನು ಬಂದು ನೇರ ನನ್ನಲ್ಲಿ ಹೇಳಿದ. ನಾನು ಕೂಡ ಅವನನ್ನು ಮೇಲೆಯಿಂದ ಕೆಳಗೆವರೆಗೆ ನೋಡಿ, ನಿನಗೆ ಗುರುಬಲ ಕಮ್ಮುಂಟು, ನೀನು ಬೇರೆ ರಾಜ್ಯಕ್ಕೆ ಹೋದು ಒಂದು 3-4 ತಿಂಗಳಲ್ಲಿ ಇದ್ದು ಬಾ ಅಂತ ಅವನನ್ನು ಆಚೆ ಕಳಿಸಿದ್ರು. ನನ್ನ ಸೊಂಟದಲ್ಲಿ ಸ್ವಲ್ಪ ಬಲ ಜಾಸ್ತಿ ಇತ್ತು, ನಾನು ಸೀದಾ ಅವನ ಮನೆಗೆ ಹೋಗಿದ್ದು. ಹಲೋ, ಹೇಳಿ. ದಾಲಿ ಅಂತ ಇಲ್ಲೇ ಇದ್ದೇನೆ, ಅವ್ರು ಸಹ ಇದ್ದಾರೆ. ಓಕೆ, ನನಗೆ ಮತ್ತೆ ಕಾಲ್. ನಮಸ್ಕಾರ ರೀ, ಯಾವ್ದರ್ಕೊಂಡ್ಬಿಟ್ರ? ಅಯ್ಯೋ ದೇವ, ನಿನ್ನ ಈ ಅವಸ್ಥೆಯಲ್ಲಿ ನನಗೆ ಯಾವ ಕಡೆ ಎಲ್ಲ ನೀರು ಇಲ್ದು ಹೋಗಿದೆ ಅಂತ ನನ್ಗೆ ಅಂದಾಜಾಗ್ತಾ ಇಲ್ಲ ಮಾರ. ಇದು ನಂದೊಂದು ಸಮಸ್ಯೆ ಇತ್ತು. ಸಮೋಸ ಇದ್ರೆ ಸಾಸ್ ಹಾಕಿ ತಿನ್ನು. ಸಮೋಸ ಅಲ್ಲ, ಸಮಸ್ಯೆ. ಸಮಸ್ಯೆ ಇಲ್ಲಿ ಬಂದಿದೆ ನಾಳೆ. ಇದೆಂತದ್ರಿ? ಅದು ಪೌಡರ್. ಪೌಡರ್ ಅಲ್ಲ, ಪೌಡರ್ ಹಾಕಲಿಕ್ಕೆ ನಾವೇನು ಬ್ಯೂಟಿ ಪಾರ್ಲರ್ ಇಟ್ಟಿದೆ. ಪೌಡರ್ ಅಲ್ಲ, ಅದು ಭಸ್ಮ ಪ್ರಯೋಗ. ಸರಿ, ನಿನ್ನ ಸಮಸ್ಯೆ ಅಲ್ಲ, ನಿನ್ನ ಸಮಸ್ಯೆ ಎಲ್ಲ ನಾವು ಪರಿಹಾರ ಮಾಡಿಕೊಡ್ತೇವೆ. ನಾವು ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟರೆ ಸಾಕು ಅಷ್ಟೇ. ಆಯ್ತು ಸರ್. ಸತ್ಯ ಹೇಳ್ಬೇಕು, ನಿನ್ಗೊಂದು ಲವ್ ಉಂಟಲ್ಲ? ಹೌದಲ್ವಾ? ಹೌದಂತಲ್ಲ? ನಿಮಗೆ ಹೇಗೆ ಗೊತ್ತಾಯ್ತು ಅವನಿಗೆ ಲವ್ ಉಂಟಂತ? ಲವ್ ಇಲ್ಲದ ಯುವಕರಿದ್ದಾರ, ಖಾಲಿ ಅಂದಾಜಿಗೆ ಕಲ್ಲು ಬಿಸಾಡುದು. ಲವ್ವರ್ ಅಲ್ಲ? ಲವ್ವರ್ ಹೆಸರೇನು? ಲವ್ವರ್ ಹೆಸರು ನಾಚಿಕೆ. ಶಾಂತಿ. ಶಾಂತಿ ಹೇಳಲು ಈ ನಮ್ಗೆ ನುಲಿದವ ಇವ. ಶಾಂತಿ ಕ್ರಮೇಣ ವಾಂತಿ ಮಾಡಿದ್ರೆ ಏನ್ ಮಾಡ್ತಾರೆ? ಶಾಂತಿ ಅಲ್ಲ. ಬದಿಗಿರಿ, ಯಾಕೆ ಬದಿಗಿರಿ. ಹಲೋ, ಎಕ್ಸ್ಕ್ಯೂಸ್ ಮೀ ಕಸ್ಟಮರ್, ಹೇಳಿ, ನಿಮ್ಮ ಲವ್ವರ್ಗೆ ತಂಗಿ ಇದ್ದಾಳ? ಇದ್ದಾಳೆ, ಯಾಕೆ? ಅಲ್ಲ, ನಾನು ಫ್ರೀ ಇದ್ದೆ, ಅದಕ್ಕೆ ಕೇಳಿದ್ದು. ಮುಚ್ಚುಡಿ ನೋಡವನ. ಆಯ್ತಾ, ಒರ್ಸ್ಕೋ. ಎಂತ ಮರ, ಒರಿಜಿನಲ್ ಹುಗಿಲಿದ. ಏನು ಅಲ್ಲಿ ಉಜ್ಜಿದಿಲ್ವಾ? ದಿನ ಅಲ್ಲಿ ಉಜ್ಜಿದ್ರೆ ಅಲ್ಲೂ ಸವೇದಿಲ್ವಾ? ದಿನ ಉಜ್ಜಬಾರ್ದು, ವಾರಕ್ಕೊಮ್ಮೆ ಉಜ್ಜಿಬೇಕು. ಆಯ್ತಾ? ಶಾಂತಿ ಅಲ್ಲ? ಹೌದೌದು. ನಿನ್ನ ಸಮಸ್ಯೆ ನಮ್ಮ ಹತ್ರ ಹೇಳುದು ಬೇಡ. ನೋಡು, ನಮ್ಮ ಕಾರ್ನಿಗೆ ಅದು ಸ್ಲೇಟ್ ಉಂಟು, ಇದ್ರಲ್ಲಿ ಹೇಳು. ಹೆಲ್ಪ್. ಯಪ್ಪ, ಒಂದು ತಂದೆ ಸತ್ತ ಎಕ್ಸ್ಪ್ರೆಷನ್. ಅಯ್ಯೋ ವಿಧಿಯೇ, ಸಂಡೆ ನೋಡಿದ ಹುಡುಗಿಯನ್ನು ಮುಂದೆ ಹೋಗಿ ಪ್ರಪೋಸ್ ಮಾಡುವಾಗ ನನ್ನ ಕಾಲಿ ಮಂಡೆ ಎಂದು ಚೆಂಡೆ ಬಡಿದ ಹಾಗೆ ಬಡಿದು ಬಿಟ್ಟಲಲ್ಲ. ಅಯ್ಯೋ ಅಯ್ಯೋ, ನೀನು ಸಮಸ್ಯೆ ಪರಿಹಾರಗಂತ ಬಂದವ, ನಾನು ಸ್ಲೇಟ್ ಅಲ್ಲಿ ಹೇಳಂತ ಹೇಳಿದ್ದು. ನನ್ನ ಸ್ಲೇಟ್ ಅನ್ನು ಮುಟ್ಲಿಕ್ಕೆ ಹೇಳಿದೆ. ಸ್ಲೇಟ್ ಹಸುದ್ದಾಗಿದೆ, ಹಸುದ್ದಾಗಿದೆ. ಏನ್ ಮಾಡುದು? ಸಿಮೆಂಟ್ ಕೊಡು. ಸಿಮೆಂಟ್ ಅಲ್ಲ, ಭಸ್ಮ ಕೊಡು ಅಂತ ಹೇಳಿ. ಸರಿ, ಅದು ಏನಾದ್ರೂ ಮಿಸ್ಟೇಕ್ ಆಯ್ತು ಸ್ವಲ್ಪ. ನನ್ನ ಸ್ಲೇಟ್ ಮುಟ್ಟಿದ್ರು ನಾನು ಏನು ಹೇಳುದಿಲ್ಲ, ಆದ್ರೆ ಮೈ ಮುಟ್ಟಬಾರ್ದು. ಯಾಕೆ? ಆಯ್ತಾ? ಯಾಕೆ? ಅದೆಲ್ಲ ಬಿಡುವ.
ನಿನ್ನ ಹುಡುಗಿ ಹೆಸರು ಶಾಂತಿ ಅಲ್ಲ? ಹೌದು. ಅವಳ ಮನೆ ಟ್ಯಾರಸ್ ಇದು, ಅದು ನೋಡಿದೆ. ಟ್ಯಾರಸ್ ಇದು, ಅದು ನೋಡಿ. ನಾನು ಹಂಚಿದಂತ ಹೇಳ್ತಿದ್ದೆ. ಟ್ಯಾರೆಸ್ ಇಲ್ಲ. ಅವಳ ಮನೆಗೆ ಹೋಗಿದ್ಯಾ ನೀನು? ಇಲ್ಲಪ್ಪ. ಹೋಗಿದ್ಯಾಗೆ? ಕಾಂತದಲ್ಲಿದ್ರಲ್ಲಿ? ಇಲ್ಲ. ಅರೆ ಕಾಂತದಲ್ಲಿದ್ರಲ್ಲಿ? ಇಲ್ಲಪ್ಪ. ಕಾಣ್ಲಿಕ್ಕೆ ಅದು ಸ್ಲೇಟ್ ಹೈವೇ ದಾರಿ ಅಲ್ಲ. ಹೋಗ್ಲಿಲ್ಲ? ಇಲ್ಲ. ಒಮ್ಮೆ ಕೂಡ ಹೋಗ್ಲಿ? ಇಲ್ಲ. 2 ಸಲ? ಇಲ್ಲ. ಹೋಗ್ಲಿಲ್ಲ? ಇಲ್ಲ. ಸರಿ. ಒಂದು ಸಲ ಹೋಗದಿದ್ರೆ 2 ಸಲ ಎಲ್ಲಿಂದ ಹೋಗುದು ಮಾರ? ಈ ನಿಮ್ಮ ಮಾತುಗಳಿಂದ ನಮಗೆ ನಿಮ್ಮ ಮೇಲೆ ಭರವಸೆ ಬರುದಿಲ್ಲ. ನಂಬಿಕೆ ಇಲ್ಲಲ್ಲ? ಹೌದು. ನಿಂಗೆ ನಂಬಿಕೆ ಬರುವಾಗ ನಾವು ಇಲ್ಲಿಂದ ಬೇರೆ ಜಾಗಕ್ಕೆ ಹೋಗುದಿಲ್ಲ. ಇಲ್ಲಿ ಈಗ ನನ್ನ ಶಿಷ್ಯರ ಮೈ ಮೇಲೆ ಒಂದು ಹೆಣ್ಣು ಪ್ರೇತವನ್ನು ತಂದು ಅವಳ ಹತ್ರ 2 ಮಾತಾಡಿಸಿ ಕಳಿಸ್ತೇನೆ. ಸಾಧ್ಯ? ಯಾರ ಹೆಣ್ಣು ಪ್ರೇತ ಆಗುದಿಲ್ಲ. ಆಗುದಿಲ್ಲ. ಶಿಷ್ಯ, ಅದೇ ಲಾಸ್ಟ್ ಟೈಮ್ ಮಾಡಿ. ಗೊತ್ತಾಯ್ತು. ಹೆಣ್ಣು ಪ್ರೇತವೇ, ಎಲ್ಲಾದ್ರೂ ಇಲ್ಲಿ ಕೂತಿದ್ದೆ ದಯವಿಟ್ಟು ನನ್ನ ಕರೆಗೆ ಹೂ ಕೊಟ್ಟು ನನ್ನ ಶಿಷ್ಯನ ಮೈ ಮೇಲೆ ಬಂದು 2 ಮಾತುಗಳನ್ನು ಆಡಿ ಓಡ್ಬೇಕು. ಓಕೆ? ಬರ್ಲಿ. तुम्हें काटी है जो मुझसे काटी है यहाँ कहाँ रूठी हूँ मैं तुझसे रूठी हूँ मुझे ಇನ್ನು 1 ಲೈನ್ ಡ್ಯಾನ್ಸ್ ಮಾಡ್ಲಿಕ್ಕೆ ಬಿಡ್ತೇನೆ, 2 ಹೋಗಿ 3 ಆಗ್ತಿತ್ತು. ನಮಗೆ ಬಂತ? ಬಂತು. ಸ್ವಲ್ಪ ನಂದು ಪ್ರೇತ ಬಂದಾಗಿದೆ. ಯಾವುದು? ನಂದು ನಿಂದಾದ್ರೆ ಕೊಂಡೋಗು. ಮನ ಈಗ ಸ್ವಲ್ಪ ನಂಬಿಕೆ ಬಂದಿದಂತೆ. ಸಂಪೂರ್ಣ ನಂಬಿಕೆ ಬರಲು ಅಲ್ಲಿ ಕೂತ್ಕೊಂಡಿದ್ದಾನಲ್ಲ ನಿರಂಜನ್, ಅವನಿಗೊಂದು ಕಿಸ್ ಕೊಡ್ಬೋದಾ? ಅವರಿಗೆ ಆಗುದಿಲ್ಲ. ಈ ಕಡೆ ಶೀತಲ್ ಕುತ್ಕೊಂಡಿದ್ದಾರೆ, ಅವರಿಗೆ ಕೊಡ್ತೀನಿ. ಅದು ಎಣ್ಣೆ ಹೆಂಗಸು. ಇರ್ಲಿ, ಅವರು ಕೂಡ ಹೆಣ್ಣು, ನಾನು ಕೂಡ ಹೆಣ್ಣು. ನಮಗೆ ಬಂತ? ಬಂತಪ್ಪ. ಬಂತಲ್ಲ? ಬಂತು. ವಾಪಸ್ ಕಳಿಸಿ ಪಾಪ, ಕಳಿಸಿ. ಶಿಷ್ಯ ಹಾ. ನಂಬಿಕೆ ಬಂತಲ್ಲ? ಸಂಪೂರ್ಣ ನಂಬಿಕೆ ಬಂತಂತೆ. ಹೋಗು, 1 ಬಟ್ಟೆ ಸಿಮೆಂಟ್ ಮಿಕ್ಸ್ ಮಾಡು. ಸಿಮೆಂಟ್ ಅಲ್ಲ, ಭಸ್ಮ ಮಿಕ್ಸ್ ಮಾಡು. ಹೌದಾ? ಕೊಡು, ಬೇಕು. ನಾನು ಅವನಿಗೆ ಎಷ್ಟು ಸಲ ಹೇಳಿದ್ದೇನೆ, ಭಸ್ಮದು ಎಲ್ಲ ಬ್ಯಾಗ್ ಅನ್ನು ಓಪನ್ ಮಾಡಿ ಇಡಬೇಡ, ಈ ಚಳಿಗೆ ಎಲ್ಲ ಗಟ್ಟಿ ಆಗ್ತದೆ ಅಂತ. ಈಗ ಗಟ್ಟಿ ಆಗಿದೆ ನೋಡು. ಎಲ್ಲಿಗೆ ಕೈ ಹಾಕಿದ್ದು ನೋಡ್ಲಿಕ್ಕಿಲ್ವಾ? ಹೇಳ್ಲಿಕ್ಕೇನ ದಾಟಿ ನಿಂಗೆ? ಮತ್ತೆ ನಾನು ಭಸ್ಮದ ಚೀಲ ಅಂತ ಇವನ ಬ್ಯಾಕ್ ಡೋರಿಗೆ ಕೈ ಹಾಕಿತ್ತು. ನಾನು ನಿಂಗೆ ತೆಂಗಿನಕಾಯಿ ಕೊಡ್ತೇನೆ. ತೆಂಗಿನಕಾಯಿ ಕೊಟ್ಟ ನಂತರ ಈ ತೆಂಗಿನಕಾಯಿಯನ್ನು ತಗೊಂಡ ನಂತರ ಹಿಂತಿರುಗಿ ನೋಡತಕ್ಕದ್ದು. ಕೂಡ್ದು ನೋಡು. ಆಮೇಲೆ ಇಲ್ಲಿ 3 ದಾರಿ ಎಲ್ಲಿ ಸೇರ್ತದೆ ಅಲ್ಲಿ ಹೊಡಿಬೇಕಿದ್ದಾನೆ. ಎಲ್ಲಿ 3 ದಾರಿ ಸೇರುವಲ್ಲಿ ಹೊಡಿಬೇಕು. ಸರಿ, ಆಯ್ತು. ಈಗ ಮಂತ್ರಗಾತಿಗೆ ಇದು ಸಂಕ ಯಾರು ಊದಿದ್ದು? ಎಂತ ಸಂಕ ಯಾರು ಊದಿದ್ದು? ಸಂಕಲ್ಲ ಅದು, ಮತ್ತೆ ದುಷ್ಟ ಶಕ್ತಿ ಹೊರಗೆ ಹೋಗಿದ್ದು. ಆಯ್ತು, ಬರ್ತೀನಿ. ಹೋಗು. ನಿಲ್ಲು, ಹಿಂದೆ ನೋಡ್ಬೇಡ. ತೆಂಗಿನಕಾಯಿ 20 ರೂಪಾಯಿ ಅವನ ತಂದೆ ಕೊಡ್ತಾರ. ಓ, ಆ ತೆಂಗಿನಕಾಯಿ 20 ರೂಪಾಯಿ ಕೊಡ. ಅಣ್ಣ ಹಿಂದೆ ತಿರುಗಿಲಿಲ್ಲ ಅಣ್ಣ. ಆಯ್ತು, ಹಣ ಎಲ್ಲಿಂಟು? ಓ, ಇಲ್ಲಿ. ಇದು ದೊಡ್ಡ ಡಿಕ್ಕಿ. ಮೆಲ್ಲ ಕೈ ಹಾಕು. ಸಪ್ರಾಗು. ಅಣ್ಣ, ತೆಂಗಿನಕಾಯಿ 20 ರೂಪಾಯಿ ಅಣ್ಣ. ಆಯ್ತಣ್ಣ, ಆಯ್ತು. ತೆಗೆದಿರಲ್ಲ? ಅದು ಕೂತು ತಿನ್ನೋರಿ. ಈಗ 20 ರೂಪಾಯಿ. ಹೋಗ್. ಆಯ್ತು ಸ್ವಾಮಿ, ಬರ್ತೇನೆ ಅಣ್ಣ. ಬರ್ತೇನೆ ಅಣ್ಣ. ಆಯ್ತು, ಇನ್ನು ಬರ್ಬೇಡ. ಆಯ್ತು. ಎಷ್ಟು ಸಿಕ್ಕಿತು? 2200 ರೂಪಾಯಿ ಉಂಟು. ಸರಿ, ನಾಳೆ ನಮಗೆ ಎಂತ ಪದಾರ್ಥ ಮಾಡ್ಬೇಕು? ನಾಳೆ ನಾವು ಚಿಕನ್ ಚಿಲ್ಲಿ. ಚಿಕನ್ ಚಿಲ್ಲಿ. ಈಗ ಇಲ್ಲಿ ಕೇಳಿ. ಯಾರದು? ನಾನಲ್ಲ. ಇವ ವಾಪಸ್ ಬಂದ. ಏನ್ ಸರ್ ವಾಪಸ್ ಬಂದಿದ್ದು?
ವಾಪಸ್ ಬಂದಿದ್ದು ಕರೆದುಕೊಂಡು ಹೋಗ್ಲಿಕ್ಕೆ ಎಲ್ಲಿಗೆ? ಸ್ಟೇಷನ್ಗೆ. ರೈಲ್ವೆ ಸ್ಟೇಷನ್ಗೆ. ರೈಲ್ವೆ ಸ್ಟೇಷನ್ಗೆ ಅಲ್ಲ, ಪೊಲೀಸ್ ಸ್ಟೇಷನ್ಗೆ. ಹಾ, ನೀವು ಯಾರು? ನಾನು ಯಾರು ಅಂತ ತಿಳ್ಕೊಂಡ್ರಿ? ಸಿಬಿ ಆಫೀಸರ್ ಜಗದೀಶ್. ಬಡವರ ಕಷ್ಟ ಪರಿಹಾರಕ್ಕಾಗಿ ನಿಮ್ಮ ಹತ್ರ ಬಂದ್ರೆ ಅವರಿಗೆ ಆ ದೋಷವಿದೆ, ಈ ದೋಷವಿದೆ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಆದಷ್ಟು ಕಷ್ಟ ಕೊಡ್ತೀರಾ. ಕಷ್ಟ ಕೊಟ್ಟು ಅವರಲ್ಲಿದ್ದ ಹಣವೆಲ್ಲ ಕಿಸಿತೀರಾ ನೀವು. ಅಷ್ಟೇ ಯಾಕೆ, ನಿಧಿ ಎಂಬ ಶೋಧಕ್ಕೋಸ್ಕರ ಏನು ಅರಿಯದ ಚಿಕ್ಕ ಚಿಕ್ಕ ಮಕ್ಕಳನ್ನು ಬಲಿ ತೆಗೆದುಕೊಳ್ತೀರಾ. ಇಲ್ಲ, ನಮ್ದು ಅಷ್ಟಷ್ಟು ದೊಡ್ಡ ಕೇಸ್ ಇಲ್ಲ, ನಮ್ದು 200 ರೂಪಾಯಿ ಅಷ್ಟೇ. ನಿಮ್ಮಿಂತವರಿಂದಾಗಿ ಎಷ್ಟೋ ಒಳ್ಳೆ ಮಂತ್ರವಾದಿಗಳ ಹೆಸರು ಹಾಳು. ಇಲ್ಲ ಸರ್. ಅದಕ್ಕೆ ಈ ವಾಮಾಚಾರ, ಮಾಟ, ಮಂತ್ರ, ಬಲಿ ಇದನ್ನೆಲ್ಲ ನಿಲ್ಲಿಸ್ಬೇಕಾಗಿ. ಓಕೆ ಓಕೆ, ನೀವೇನ ಈಗ ಹೇಳ್ತಿದ್ರಿ? ಎಂತ ನಾನು ತುಂಬಾ ಹೇಳಿದ್ದೇನೆ, ಮರ್ತೋಯ್ತು ನಂಗೆ. ಅಲ್ಲಲ್ಲ, ಈ ತೆಂಗಿನಕಾಯಿ ಬಗ್ಗೆ ಏನೋ ಡೈಲಾಗ್ ಹೌದು, ಹೇಳ್ತಿದ್ರಿ. ತೆಂಗಿನಕಾಯಿ ಕೊಟ್ಟೆ ಅಲ್ಲ, ಆ ನಂತರ 3 ದಾರಿ ಸೇರುವಲ್ಲಿ ಹೊಡಿಬೇಕಂತ. 3 ದಾರಿ ಸೇರುವಲ್ಲಿ ಅಲ್ಲ, ಮತ್ತೆ ಪಾಪದವರನ್ನು ಏಮಾರಿಸಿ ಹಣ ಮಾಡ್ತಿರಲ್ಲ, ನಿಮ್ಮಂತವರ ತಲೆಗೆ ಹೊಡೆಯಬೇಕು. ಜೈ ಅಲಕ್ ಬಾಬಾ. ಅಸ್ತ್ರ ಶಸ್ತ್ರ ವಸ್ತ್ರ ಉಸ್ತ್ರ. ಓಂ. ನನಗೆ ವಾಪಸ್ ನಿರಂಜನ್. ಅಲಕ್ ಎಸ್. ಈಗ ನಿಮ್ಮ ಈ ಒಂದು ಮಂತ್ರವಾದಿ ಆಟ ನಮ್ಮ ಜಡ್ಜಸ್ಗೆ ಇಷ್ಟ ಆಗಿದೆಯಾ ಇಲ್ವಾ ಕೇಳೋಣ. ಎಸ್ ನಾರಾಯಣ್ ಬಾಬಾ ಹೇಳಿ. ರಂಜನ್, ಪ್ರವೀಣ್, ತುಂಬಾ ಅದ್ಭುತ ನಿಮ್ಮಿಬ್ಬರು ಕಾಂಬಿನೇಷನ್. ಈ ಮಂತ್ರವಾದಿ ಅನ್ನೋ ಒಂದು ಸ್ಕಿಟ್ ನ ಇಟ್ಕೊಂಡು ಬಹಳ ಅದ್ಭುತವಾದ ಸಂದೇಶನ ಕೂಡ ಕೊಟ್ರಿ ನೀವು. ಆಮೇಲೆ ಜಗದೀಶ್, ನಿಮ್ಗೆ ಸಣ್ಣ ಪಾತ್ರ ಕೊಟ್ಟರು ಅದ್ರಲ್ಲಿ ನೀವು ಕಾಣಿಸ್ಕೋತೀರಾ. ಸುಮ್ಮನೆ ಬಂದು ನಿಂತೋಗು ಅಂತ ಹೇಳಿದ್ರೆ ಅದ್ರಲ್ಲಿ ನೀವು ಕಾಣಿಸ್ಕೋತೀರಾ. ಬಟ್ ನಿಮ್ಮ ಎಂಟ್ರಿ, ಎಕ್ಸಿಟು, ಮತ್ತೆ ಎಂಟ್ರಿ, ಬಂದು ನಿಂತ್ಕೊಂಡು ಆ ಜಾಗ ನೀವು ತುಂಬ ಚೆನ್ನಾಗಿ ಆಕ್ರಮಿಸ್ಕೊಂಡ್ರಿ. ಕರೆಕ್ಟಾಗಿ ಅವ್ರಿಗೆ ಸಿಂಕ್ ಮಾಡಿದ್ರಿ. ತುಂಬ ಚೆನ್ನಾಗಿತ್ತು ನಿಮ್ಮ 3 ಜನದ ಕೋಆರ್ಡಿನೇಷನ್. ಆ ಡ್ಯಾನ್ಸ್ ಇನ್ನೊಂದ್ಸಲ ನಮಗೋಸ್ಕರ. ಓಕೆ, ಬರ್ಲಿ ಮ್ಯೂಸಿಕ್, ಕಮ್ ಆನ್. ವೆರಿ ಗುಡ್, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಯಶ್, ಶ್ರುತಿ ಮೇಡಮ್, ನಿಮ್ಗೇನು ಅನಿಸ್ತು? ನೀವು ಕಳ್ಳ ಸ್ವಾಮೀಜಿಗಳು ಅಂತ ಹೇಳ್ಕೊಳ್ಳೇಬೇಕಾಗಿಲ್ಲ, ಯಾಕಂದ್ರೆ ನಿಮ್ ಡ್ರೆಸ್ ನೋಡಿದ್ರೇನೆ ಗೊತ್ತಾಗ್ತಿದೆ. ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಜಗದೀಶ್, ನೀವು ಕೂಡ ಪಾತ್ರ ತುಂಬಾ ಚಿಕ್ಕದಾಗಿದ್ರು ಕೂಡ ನೀಟಾಗಿ ಆಕ್ಟ್ ಮಾಡಿದ್ರಿ. ಮುಂದಿನ ಸ್ಕಿಟ್ಟಲ್ಲಿ ನೀವು ಅಷ್ಟು ಚೆನ್ನಾಗಿ ನಗಿಸ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ. ಆಲ್ ದ ಬೆಸ್ಟ್. ಖಂಡಿತ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಈಗ ಕಿಟ್ಟಿ ಬಾಬಾ ಹೇಳಿ. ತುಂಬ ಮಜವಾಗಿತ್ತು ಆ್ಯಕ್ಟ್ ಇದು. ಮೂಢನಂಬಿಕೆಗಳನ್ನ ನಾವು ಯಾವ ರೀತಿ ಅದರಿಂದ ಹೊರಗಡೆ ಇರಬೇಕು, ಅದರಿಂದ ದೂರ ಇರಬೇಕು ಅನ್ನೋದನ್ನ ಚೆನ್ನಾಗಿ ಹೇಳ್ಕೊಟ್ರಿ. ನಿಮ್ಮ ಭಾಷೆ, ಆ ಭಾಷೆ ಮಜವೇ ಒಂದು ಬೇರೆನೇ ಮಜಾ ಅದು. ನಿಮ್ಮ ಆ್ಯಕ್ಟ್ ತುಂಬ ನೀಟಾಗಿತ್ತು, ಪ್ರೆಸೆಂಟಬಲ್ ಆಗಿತ್ತು. ಇನ್ನೂ ಹೆಚ್ಚಿನ ರೀತಿ ಇದನ್ನು ಇನ್ನೂ ಚೆನ್ನಾಗಿ ಮಾಡಿ ಅಂತ ಕೇಳ್ಕೊಂಡು. ಥ್ಯಾಂಕ್ ಯು ವೆರಿ ಮಚ್. ಈಗ ಕಾವ್ಯ ಶೆಟ್ಟಿ ಬಾಬಾ ಬಾಬಿ. ಮ್ಯಾಂಗ್ಳೂರ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಇಡೀ ಆಕ್ಟ್. ಆ್ಯಂಡ್ ನೀವು ಮಂಗಳೂರು ಭಾಷೆನ ಯೂಸ್ ಮಾಡಿದ್ರ. ನಾನು ಮಂಗಳೂರವಳು, ಸೊ ಅದನ್ನ ಕೇಳೋಕ್ಕೆ ತುಂಬಾ ಮಜವಾಗಿರುತ್ತೆ. ಮ್ಯಾಂಗ್ಳೂರ್ ಭಾಷೆ ಏನು ಮಾರಾಯ ಅದೆಲ್ಲ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮಂಗಳೂರು ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು ಸ್ಕಿಟ್. ಥ್ಯಾಂಕ್ ಯು. ಈಗ ಪಾಪ ನಿರಂಜನ್ ಇಲ್ಲಿ ಕಸ ಗುಡಿಸ್ತಾನೆ, ಹೋಗ್ಬನ್ನಿ. ಅರಳಿಕಟ್ಟೆ ಅಂಟಮಾಸ್, ಈ ಕಡೆ ಮಂಗಳೂರು ಫ್ರೆಂಡ್ಸ್, ಈ ಎರಡೂ ಟೀಮ್ ಅದ್ದೂರಿಯಾಗಿ ಇವತ್ತು ಈ ಸಂಚಿಕೆಯಲ್ಲಿ ನಗ್ಸಿದ್ದಾರೆ. ಇವತ್ತು ಸುಂದರವಾದ ಕಿರೀಟ ಯಾರ ಪಾಲಾಗ್ಬೋದು? ಆ ಸುಂದರವಾದ ಕಿರೀಟ ಇಬ್ರಲ್ಲಿ ಒಬ್ರು ಪಾಲಾಗತ್ತೆ. ಆ ಇಬ್ರಲ್ಲಿ ಒಬ್ರು ಯಾರು ಅನ್ನೋದನ್ನ ಜಡ್ಜಸ್ ತೀರ್ಮಾನ ಮಾಡ್ತಾರೆ. ಸೊ ಜಡ್ಜಸ್, ಆ ಒಂದು ಕಿರೀಟ ಯಾರ ತಲೆಗೆ ಹೋಗ್ತಾ ಇದೆ ಇವತ್ತು? ಅರಳಿಕಟ್ಟೆ ಅಂಟಮಾಸ್ ಟೀಮ್ ಇಂದ ಚಂದ್ರಪ್ರಭಾ. ಲಾಸ್ಟ್ ಟೈಮು ಕಿರೀಟ ಸಿಕ್ಕಿದಾಗ ಹತ್ತಿದ್ರಿ, ಬೇಜಾರ್ ಮಾಡ್ಕೊಂಡಿದ್ರಿ. ಈ ಸಲ ನಗಾಡಿ. ಇನ್ನು ಖುಷಿ ಆಗ್ಬೇಕು ಸರ್. ತುಂಬಾ ಖುಷಿ ಆಗ್ತಾ ಇದೆ ಸರ್. ನನಗೆ ಈ ತರ ವೇದಿಕೆ ಮೇಲೆ ನನಗೆ ನಮ್ಗೆ ಗೊತ್ತೇ ಇರಲಿಲ್ಲ. ಇದು ಫಸ್ಟ್ ಟೈಮ್ ಈ ತರ ಅವಕಾಶ ಸಿಕ್ಕುತ್ತೋ. ಇಲ್ಲಿ ಬಂದು ಮಾಡುವಾಗ ನನಗೆ ಆಕ್ಟಿಂಗ್ ಅಂದ್ರೆ ಏನು ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ಬಂದಾದ್ಮೇಲೆ ಎಷ್ಟೋ ಜನ ನೋಡಿ ಕಲಿತೆ. ಮೇಡಮ್ ಅವರು ಮತ್ತೆ ಸರ್ರು ಹೇಳ್ತಾ ಇದ್ರು, ಅದನ್ನ ತಿದ್ಕೊಂಡಿದ್ದೀನಿ. ಇನ್ನೊಬ್ಬರನ್ನ ನೋಡಿ ಕಲ್ತಿದ್ದೀನಿ. ಮತ್ತೆ ದಿಲೀಪ್ ಸರ್ ನನಗೆ ಅವಕಾಶ ಮಾಡೋದಕ್ಕೂ
ಮಾಡಿಕೊಟ್ಟದ್ಕೆ ಅವ್ರಿಗೂ ನಾನು ತುಂಬಾ ಆಭಾರಿ ಆಗ್ತೀನಿ. ಓಕೆ, ಈಗ ಏನ್ ಗೊತ್ತಾ, ಅವ್ರಿಗೆ ಯಾಕೆ ಕಿರೀಟ ಇಟ್ಟಿದ್ ಗೊತ್ತಾ? ಯಾಕೆ? ಪಂಚೆ ಚೆನ್ನಾಗಿ ಎತ್ತಿದ್ರು. ಹಾ, ಈ ಯಾಕೆ ಆ ಪಂಚೆ ಎತ್ತಿದ್ದು ಅಂತ ಹೇಳಷ್ಟೆ. ಅಲ್ಲಿವರೆಗೂ ಬಂತಲ್ಲ ಯಾಕೆ? ಸರ್ ಅದು 8 ಸತಿ 2 ವರ್ಷ ಆಗಿರ್ತದಲ್ಲ, ಹೊಸ್ದಾಗಿ ನೋಡ್ತೀನಿಲ್ಲ. ಅದ ಮೆಂಟ್ರು ಹೇಳ್ಕೊಟ್ರು ಸರ್. ಅದು 8 ಸತಿ 2 ವರ್ಷ ಆದ್ರೆ ಪಂಚಮ್ ಯಾಕೆ ಹೋಯ್ತದ? ಸರ್ ಹೋಗ್ಲಿ ಸರ್, ನಮಗೆ ಅರ್ಥ ಆಗಿಲ್ಲ, ನೀವೇ ಹೇಳ್ಬಿಡಿ ಪಾಪ ಅವ್ರಿಗೂ ನಂಗೆ ಗೊತ್ತಿಲ್ಲ. ಅವರು ಪಂಚಾಯತಿದ್ ಅವರು ಸರ್ ಹೋಯ್ತಲ್ಲಮ್ಮ ನೀನು. ಇಲ್ಲ ಅವ್ರು ಹೇಳಿದ್ರಲ್ಲ ನೀನು 40 ವರ್ಷ ದಾಟಿದ್ರೆ ಹಿಂಗೆ ಮೇಲ್ಕೋತಿರುತ್ತೆ. ಪಂಚಾಯತಿ ಕ್ಲಾರಿಟಿ ಎಲ್ಲ ಬೇಡ. ಹೌದಾ? ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಚಂದ್ರಪ್ರಭಾ, ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತು ಸೂಪರ್ ಪರ್ಫಾರ್ಮರ್ಗೆ ಕಿರೀಟ ಹೋಗಾಯ್ತು. ಈಗ ಚಾಲೆಂಜ್ ನ ಯಾರು ತಗೊಂತಾರೆ ಅಂತ ಗೊತ್ತಾಗಂತ ಸಮಯ. ಸೊ ಜಜಸ್, ನಮ್ಮ ಮಂಗಳೂರು ಟೀಮ್ಗೆ ಒಂದ್ಸರಿ ಚಾಲೆಂಜ್ ಕೊಡ್ಬೇಕು ಅಂತ. ವೈ ನಾಟ್? ಮಂಗಳೂರು ಫ್ರೆಂಡ್ಸ್. ಸೊ ಮಂಗಳೂರು ಫ್ರೆಂಡ್ಸ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಸೊ ಈಗ ಈ ಒಂದು ಚಾಲೆಂಜ್ ಏನು ಅಂತ ಜೋಯಲ್ ಅವರು ಬಂದು ವೇದಿಕೆ ಮೇಲೆ ತೋರಿಸ್ತಾರೆ. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ವೆಲ್ಕಮ್ ಜೋಯಲ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಫೈನ್? ಆರ್ ಯು ಫೈನ್? ಎಲ್ಲ ಓಕೆ? ಗುಡ್. ಥ್ಯಾಂಕ್ ಯು ವೆರಿ ಮಚ್. ಗ್ರೇಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಈಗ ಮಂಗಳೂರು ಫ್ರೆಂಡ್ಸ್, ನಿಮ್ಗೆ ಈ ಒಂದು ಚಾಲೆಂಜ್ ಇರುತ್ತೆ. ನಿಮ್ಮ ಸಮಯ ಈಗ ಶುರು ಆಗುತ್ತೆ. ಮ್ಯೂಸಿಕ್. ಈ ಒಂದು ಡ್ಯಾನ್ಸ್ ನ ಹೆಸರು ಬಿ ಬಾಯಿಂಗ್. ಮಾಡಿ. ಇದುವರೆಗೂ ನಾವು ಕೊಟ್ಟಂತ ಚಾಲೆಂಜ್ ನಲ್ಲಿ ಇಷ್ಟ್ರ ಮಟ್ಟಕ್ಕಾದ್ರೂ ಮಾಡಿರುವಂತ ಮೊದಲನೇ ಟೀಮ್ ನೀವು. ಸೀರಿಯಸ್ ಆಗಿ ಗ್ರೇಟ್, ವೆರಿ ಗುಡ್. ಅನ್ಕೊಂಡೇ ಇರಲಿಲ್ಲ ರೀ ನೀವು ಹಾಗೆಲ್ಲ ಮಾಡ್ತೀರಂತ. ಎಲ್ಲಿ ಮುಂಚೆ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರ ಇದನ್ನ ನೀವು? ಜಾಸ್ತಿ ಬೀಚ್ ಕಡೆ ಎಲ್ಲ ಮಾಡ್ತದೆ. ಬೀಚ್ ಕಡೆ ಎಲ್ಲ ಹಿಂಗ್ ಮಾಡ್ತೀರಾ? ಬೀಚ್ ಸಮುದ್ರಕ್ಕೆ ಹೋಗ್ತೇವೆ. ಹಿಂಗೊಂದು ಪಲ್ಟಿ ಹೊಡೆದು ಹಿಂಗೊಂದು ಮೀನ್ ಎತ್ಕೊಂಡ್ ಬರೋದಾ? ಇಲ್ಲ, ಹಂಗೆ ಡೈರೆಕ್ಟ್ ಬೀಚ್ ನೀರಿಗೆ. ನೀವೊಬ್ರು ಮಾಡ್ಲಿಲ್ಲ, ಹೆಂಗೋ ಬಚಾವ್ಬಿಟ್ರಿ. ನೋ ಪ್ರಾಬ್ಲಮ್. ಎಡ್ಡೆ ಉಂಡು ಮರೇರೆ. ಅವರೊಬ್ರು ಮಿಸ್ ಆಗ್ಯಾರ, ಯಾಕಂದ್ರೆ ಅವ್ರಿಗೆ ಗೆಡ್ಡೆ ಉಂಡು. ಹಾಗಾಗಿ ಅವ್ರು ಇವತ್ತು ಮಾಡಕ್ಕಾಗಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ನಿಜವಲ್ಲೂ ವಾಟ್ ಅ ವಂಡರ್ಫುಲ್ ಟ್ರೈ. ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು. ಸೊ ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ತಲುಪಿಕೊಂಡಿದ್ದೀವಿ. ಸೊ ದಯವಿಟ್ಟು ವೇದಿಕೆ ಮೇಲೆ ನಮ್ಮ ಸಿಲಿಕಾನ್ ಕಿಟಿ ಸರ್ ಹಾಗೆ ಸಿಲಿಕಾನ್ ಸುಂದರಿ ಕಾವ್ಯ ಶೆಟ್ಟಿ ಇಬ್ರು ಬರ್ಬೇಕು. ಎಸ್, ಈಗ ಸಿಲಿಕಾನ್ ಸಿಟಿ ತಂಡ ನಮ್ಮ ಜೊತೆ ಇದೆ. ನಿಮ್ಮನ್ನ ಕೇಳಬೇಕು, ಏನಿದು ಸಿಲಿಕಾನ್ ಸಿಟಿ? ಸಿಲಿಕಾನ್ ಸಿಟಿ ಒಂದು ಬೆಂಗಳೂರಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಡೆಯುವಂಥ ಒಂದು ಕತೆ. ರೊಮ್ಯಾನ್ಸ್, ಕ್ರೈಮ್, ಆ್ಯಕ್ಷನ್ ಎಲ್ಲ ಥರದ ಒಂದು ಒಟ್ಟಾಗಿ ಸೇರಿ ಮಾಡಿರುವಂಥ ಒಂದು ಚಿತ್ರ. ವೆರಿ ನೈಸ್. ಬಟ್ ನಿಮಗೆ ಏನು ಇಂಟ್ರೆಸ್ಟ್ ಅನ್ನಿಸ್ತು ಸರ್ ದುಡ್ಡು ಹಾಕಕ್ಕೆ? ಒಳ್ಳೆ ಕತೆ. ಆಮೇಲೆ ಕಿಟ್ಟಿಯವರು ನನಗೆ 91ರಿಂದ ಗೆಳೆಯರು, ಮುರಳಿಯವರು ನನ್ನ ಗೆಳೆಯರು. ಸೊ ಹಾಗಾಗಿ ಒಂದು ಗೆಳೆತನದ ಒಂದು ಟೀಮ್ ಸೇರಿಕೊಂಡು ಒಂದು ಒಳ್ಳೆ ಚಿತ್ರ ಮಾಡಬೇಕು ಅಂತ ಹೇಳಿ ಅದಕ್ಕೆ ದುಡ್ಡು ಹಾಕಿದ್ವಿ. ಸೊ ಕಾವ್ಯಗೆ ಈ ಸಿನಿಮಾ ಎಷ್ಟು ಸ್ಪೆಷಲ್? ಎಲ್ಲ ಸಿನಿಮಾನು ಸ್ಪೆಷಲ್. ಇದರಲ್ಲಿ ಒಂದು ವಿಭಿನ್ನ ಪಾತ್ರ ಕೊಟ್ಟಿದ್ದಾರೆ ಮುರಳಿ ಅವರು. ಫಸ್ಟ್ ಟೈಮ್ ನಾನೊಂದು ಮಿಡ್ಲ್ ಕ್ಲಾಸ್ ಹುಡುಗಿಯ ಪಾತ್ರ ಮಾಡಿದ್ದೀನಿ. ಇಡೀ ತಂಡ ಇಲ್ಲಿದೆ, ಖುಷಿ ಆಗ್ತದೆ. ಈ ತಿಂಗಳ ಕೊನೆಯಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು. ಸೊ ಈ ಒಂದು ವಿಭಿನ್ನ ಕ್ಯಾರೆಕ್ಟರ್ಗೆ ಹೂಗೋಚ ಕೊಟ್ಟು ಇವ್ರನ್ನ ಬೀಳ್ಕೊಡ್ಬೇಕು ಅಂತ ನಾನು ಸನ್ಮಾನ್ಯ ಎಸ್ ನಾರಾಯಣವರು ಹಾಗೂ ಸನ್ಮಾನ್ಯ ಶ್ರುತಿಯವರಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಬಂದು ಕಾರ್ಯಕ್ರಮನ ಮುಂದುವರಿಸ್ತಾರೆ.
ಥ್ಯಾಂಕ್ಸ್ ಟು ಮಜಾ ಭಾರತ ಟೀಮ್, ದಿಲೀಪ್ ಅಂಡ್ ಎಲ್ಲ ಕ್ರೂಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್. ಟೀಮ್ ಸಿಲಿಕಾನ್ ಸಿಟಿಯಿಂದ ನೀವೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಮತ್ತೆ ಮಹಿಳೆಯರ ದಿನಾಚರಣೆಗೆ ಎಲ್ಲ ಮಹಿಳೆಯರಿಗೂ ಒಂದು ಶುಭಾಶಯಗಳು. 10ನೇ ತಾರೀಕು ನಮ್ಮ ಸಿನಿಮಾದ ಆಡಿಯೋ ರಿಲೀಸ್ ಇದೆ. ಸೊ ದಯವಿಟ್ಟು ಪಿಕ್ಚರ್ ತಿಂಗಳ ಕೊನೆಯಲ್ಲಿ ರಿಲೀಸ್ ಆಗುತ್ತೆ, ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸಪೋರ್ಟ್, ಕರ್ನಾಟಕದ ಸಪೋರ್ಟ್ ಯಾವಾಗಲೂ ನಿಮ್ಮ ಚಿತ್ರತಂಡಕ್ಕೆ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಶೋನ, ಈ ಒಂದು ಮಜಾ ಭಾರತ ಅನ್ನುವ ಕಾರ್ಯಕ್ರಮದ ಮಹಾನ್ ನಿರೂಪಕರಾದಂತಹ ನಿರಂಜನ್ ದೇಶಪಾಂಡೆ ಅವರ ಒಂದು ಕಿರುಮಾತಿಂದ ಮುಕ್ತಾಯ ಮಾಡ್ತಾ ಇದೀನಿ. ಅಯ್ಯೋ ಅಯ್ಯೋ, ಇವತ್ತು ಇಲ್ಲ, ಈ ಮಹಿಳಾ ಮಾತು- ದಿನಾಚರಣೆ ನಾನು ಎಂಡ್ ಮಾಡ್ತೀನಿ. ಇಲ್ಲ, ನಾನೇ ಎಂಟು ಮಾಡೋದು. ಸರಿ, ಮಾಡು. ಏನ್ ಗೊತ್ತಾ, ನಿರಂಜನ್ ದಿನಕ್ಕೂ ನಾನ್ ಸೆನ್ಸ್ ಮಾತಾಡ್ತಾ ಇರ್ತಾನೆ. ದಯವಿಟ್ಟು ಯಾವುದೇ ರೀತಿಯಲ್ಲೂ ಅವ್ನ ಮಾತನ್ನ ಕೇಳ್ಬೇಡಿ. ಆದ್ರೆ ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಹಾಗೆ ಸಿಲಿಕಾನ್ ಸಿಟಿ ತಂಡಕ್ಕೆ ನಮ್ಮೆಲ್ಲರ ಕಡೆಯಿಂದ ವಿಶ್ ಮಾಡ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದೀನಿ. ಬಾಯ್.